कुर्वन् गीतामृतं ददवलोकत्रयोपकाराय तस्मै कृष्णात्मने नमः। ಆಡಿಯೋ ಸರಿ ಇಲ್ಲ ಏನೋ ಇಂಟರ್ನೆಟ್ ಪ್ರಾಬ್ಲಮ್ கொஞ்சம் ரீஸ்டார்ட் பண்றேன். இப்ப கேட்டுருதா? கேக்குறது மாமே. சரி, இப்ப शुरू பண்ணலாம். नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरिं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने। नमोस्तुते व्यासविशालबुद्धे पुल्लारविन्दाय तपत्नेत्र येन त्वया भारततैलपूर्णः प्रज्वालितो ज्ञानमयप्रदीपः। युधिष्ठिरो धर्ममयो महात्मः स्कन्दोऽर्जुनो भीमसेनोऽस्य शाखाः माद्रीसुतो पुष्पफले समृद्धे मूलं कृष्णं ब्रह्म च ब्राह्मणाश्च। भीष्मद्रोणतटा चेत्रथजला गान्धार नीलोत्पल शल्यग्राहमती कृपेण वह्नि कर्णेन वेलाकुला अश्वत्थाम विकर्णघोरमकरादुर्योधनावर्तिनि सोत्तीर्णः खलु पाण्डवैर्नदी कैवर्तके केशवे। धर्मे चार्थे च कामे च मोक्षे च भरतर्षभ यदि हस्ति तदन्यत्र यन्नेहास्ति न तत्क्वचित्। अष्टमयी समेत महत्त्वे च गुरुत्वे च ध्रियमाणं यतोऽधिकं महत्त्वात् भारवत्तः च महाभारतमुच्यते। अष्टमयी समेत श्रीकृष्णाय परब्रह्मणे नमः। अतः श्रीमन्महाभारते शान्तिपर्वे राजधर्मपर्वः 98तम अध्यायः 98ನೇ ಅಧ್ಯಾಯ. ಹಿಂದೆ ಇಂದ್ರನು ಅಂಬರೀಷನಿಗೆ ತಿಳಿಸಿದ ಸುದೇವನ ಚರಿತ್ರೆಯನ್ನ, ಯುದ್ಧ ಎಂಬ ಯಜ್ಞಕ್ಕೆ ಋತ್ವಿಜರೆ ಮುಂತಾದ ಅಂಗಗಳನ್ನ, ಯುದ್ಧದಲ್ಲಿ ಮೃತರಾದವರಿಗೆ ಲಭಿಸುವ ಪುಣ್ಯಲೋಕಗಳನ್ನ ಭೀಷ್ಮನು ಧರ್ಮರಾಜನಿಗೆ ವಿವರಿಸಿದ್ದು. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಆಗ ಯುಧಿಷ್ಠಿರ, ತಾತ, ಯುದ್ಧದಲ್ಲಿ ಎದೆಗೊಟ್ಟು ಮರಣ ಹೊಂದಿದ ಶೂರರು ಯಾವ ಯಾವ ಲೋಕಗಳನ್ನು ಸೇರ್ತಾರೋ ಅದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮ ಹೇಳಿದ, ಹೇ ಯುಧಿಷ್ಠಿರ, ಇದೇ ವಿಷಯವಾಗಿ ಹಿಂದೆ ಅಂಬರೀಷನಿಗೂ ಇಂದ್ರನಿಗೂ ಒಂದು ಸಂವಾದ ನಡೆದಿದೆ. ಒಮ್ಮೆ ಅಂಬರೀಷನ ಸ್ವರ್ಗಲೋಕಕ್ಕೆ ಹೋದಾಗ ಅಲ್ಲಿ ತೇಜೋಮಯವಾಗಿದ್ದ ಇಂದ್ರ ವಿಮಾನದಲ್ಲಿ ಮಂಗಳರೂಪಿಯಾಗಿ ಕುಳಿತಿದ್ದ ತನ್ನ ಸೇನಾಪತಿಯನ್ನು ನೋಡಿದ. ಹಿಂದೆ ಸುದೇವನೆಂಬ ಹೆಸರಿನಿಂದ ತನಗೆ ಸೇನಾಪತಿಯಾಗಿದ್ದವನು ಈಗ ಸ್ವರ್ಗಲೋಕದಲ್ಲಿ ದಿವ್ಯ ಸ್ವರೂಪದಿಂದ ಇರುವುದನ್ನ ನೋಡಿ ಅಂಬರೀಷ ಆಶ್ಚರ್ಯದಿಂದ ಇಂದ್ರನು ಪ್ರಶ್ನೆ ಮಾಡಿದ, ದೇವೇಂದ್ರ, ನಾನು ರಾಜಧರ್ಮವನ್ನು ಅನುಸರಿಸಿ ಭೂಲೋಕವನ್ನೆಲ್ಲ ಪಾಲಿಸ್ತಾ ಇರುವೆ. 4 ವರ್ಣದವರೆಲ್ಲಿಯೂ ನಾನು ಶಾಸ್ತ್ರವಿಧಿಗೆ ಅನುಸಾರವಾಗಿ ನಡೆದುಕೊಳ್ತೇನೆ. ದೃಢವಾದ ಬ್ರಹ್ಮಚರ್ಯದಿಂದ, ಆಚಾರದಿಂದಲೂ, ಗುರು ಶುಶ್ರೂಷೆಯಿಂದ ವೇದಗಳನ್ನು, ರಾಜಧರ್ಮಕ್ಕೆ ಬೇಕಾದ ಶಾಸ್ತ್ರಗಳನ್ನ ಶ್ರದ್ಧೆಯಿಂದ ಅಧ್ಯಯನ ಮಾಡಿ, ಅನ್ನಪಾನಾದಿಗಳಿಂದ ಆತಿಥ್ಯಗಳನ್ನ, ಶ್ರಾದ್ದಾದಿ ಕಾರ್ಯಗಳಿಂದ ಪಿತೃಗಳನ್ನ, ಅಧ್ಯಯನ ನಿಯಮಗಳಿಂದ ಋಷಿಗಳನ್ನ, ಉತ್ತಮ ಯಾಗಗಳಿಂದ ದೇವತೆಗಳನ್ನು ಸಂತೋಷಪಡಿಸಿದ್ದೇನೆ. ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ನಾನು ಯುದ್ಧದಲ್ಲಿ ಶತ್ರು ಸೈನ್ಯವನ್ನು ಜಯಿಸಿದ್ದೇನೆ. ಹೀಗಿರುವಾಗ ನನ್ನ ಸೇನಾಪತಿಯಾಗಿದ್ದ ಈ ಸುದೇವ ಈಗ ನನಗಿಂತಲೂ ಉತ್ತಮವಾದ ಈ ಪದವಿಯಲ್ಲಿ ಇರಲು ಕಾರಣ ಏನು? ಈಗ ಇವನು ಸೂರ್ಯ ಸಮಾನ ತೇಜಸ್ಸುಳ್ಳ ವಿಮಾನದಲ್ಲಿ ಕುಳಿತು ಸಂತೋಷದಿಂದ ಇದ್ದಾನೆ. ಇವನು ಯಾವ ಯಾಗವನ್ನು ಮಾಡಿದವನಲ್ಲ, ಬ್ರಾಹ್ಮಣರನ್ನು ತೃಪ್ತಿಪಡಿಸಿದವನು ಅಲ್ಲ. ಹೀಗಿರುವಾಗ ಯಾವ ಕಾರಣದಿಂದ ಇವನಿಗೆ ದೇವತೆಗಳಿಗೂ ದುರ್ಲಭವಾದ ಇಂತಹ ಮಹಾಪದವಿ ಲಭಿಸಿತು ಅನ್ನೋದನ್ನ ನನಗೆ ತಿಳಿಸಬೇಕು. ಈ ಅಧ್ಯಾತ್ಮದ ರಹಸ್ಯಗಳನ್ನ ಇವುಗಳನ್ನೆಲ್ಲ ತಿಳಿಸ್ಬೇಕಾದ್ರೆ
ವೇದದಲ್ಲಿಯೂ ಕೂಡ ಈ ರೀತಿ ಬರುತ್ತೆ. ಬ್ರಹ್ಮವಾದಿನೋ ವದಂತಿ. ವೇದ ನಮಗೆ ಆಧಾರ. ವೇದಂ ಅಖಿಲ ಧರ್ಮ ಮೂಲಂ. ಎಲ್ಲದಕ್ಕೂ ಆ ವೇದ ಹೇಳುತ್ತೆ ಬ್ರಹ್ಮವಾದಿನಿಗಳು ಹೀಗೆ ಹೇಳ್ತಾರೆ ಅಂತ. ಎಲ್ಲಿದೋ ಇನ್ನೊಂದು ಎಪಿಸೋಡ್ ಅದರದನ್ನ ಹೇಳ್ಬಿಟ್ಟು ಅಲ್ಲಿ ಆಗಿತ್ತು ಅಂತ ಅಂದ್ಬಿಟ್ಟು. ಈ ಸಾಮಾನ್ಯವಾಗಿ ಕೋರ್ಟ್ಗಳಲ್ಲಿ ವಾದ ವಿವಾದಗಳು ನಡಿಬೇಕಾದ್ರೆ ಯಾವುದೋ ಇದರಲ್ಲಿ ಪಶ್ಚಿಮಗಳೆಲ್ಲ ಡೆಲ್ಲಿ ಕೋರ್ಟ್ ನಲ್ಲಿ 1952ನೇ ಇಸ್ವಿನಲ್ಲಿ ನಡೆದಂತ ಯಾವುದೋ ಒಂದು ವ್ಯಾಜ, ಅದರಲ್ಲಿ ಈ ರೀತಿ ತೀರ್ಪು ಬಂದಿತ್ತು ಅಂತ ಇದನ್ನ ಅವರು ಕೋರ್ಟ್ ಮಾಡ್ಬಿಟ್ಟು ಈ ರೀತಿಯ ಪರಿಸರ ಸಂದರ್ಭ ಬಂದಾಗ ಹಿಂದೆ ಆ ರೀತಿ ಇದನ್ನು ಕೊಟ್ಟಿತ್ತು ಅನ್ನೋದನ್ನ ಕೋರ್ಟ್ ಮಾಡಿ ಹೇಳ್ತಾರೆ. ಇದೆಲ್ಲ ಪ್ರಮಾಣಗಳು ಇದರಿಂದ ಹೇಳಿ ಒಂದೊಂದು ಇದನ್ನ ಸಮರ್ಥನೆ ಅವುಗಳನ್ನ ಮಾಡ್ಬೇಕಾದ್ರೆ ಎಲ್ಲ ಬರುವಂತದ್ದು. ಹಾಗೆ ಇಲ್ಲಿಯೂ ಕೂಡ ನಡೀತಾ ಇರೋ ಸಂವಾದ ಯುಧಿಷ್ಠಿರನಿಗೂ ಧರ್ಮರಾಜನಿಗೂ. ಧರ್ಮರಾಜ ಕೇಳಿದ ಪ್ರಶ್ನೆಗೆ ಭೀಷ್ಮ ಹೇಳ್ತಾ ಇದ್ದೇನೆ, ಹಿಂದೆ ಅಂಬರೀಷನ ಕಾಲದಲ್ಲಿ, ಅಂಬರೀಷನ ಕಾಲ ಯಾವಾಗ? ತ್ರೇತಾಯುಗದಕ್ಕೂ ಹಿಂದೆ, ಸೂರ್ಯವಂಶ ರಾಮನ ಹಿಂದೆ ಹೋಗ್ತಾ ಅಂಬರೀಷ ಅಲ್ಲಿ ಸಿಗ್ತಾನೆ. ಅವನಿಗೂ ಅವನ ಸೇನಾಪತಿ ಆಗಿದ್ದ ಸುದೇವ ಅನ್ನೋನು ಸ್ವರ್ಗದಲ್ಲಿ ಇದ್ದ. ಇವನು ಇದ್ ಮಾಡಿದಾಗ ಇಂದ್ರನನ್ನ ನೀವು ಪ್ರಶ್ನೆ ಮಾಡಿದ್ದು. ಅದಕ್ಕೆ ಇಂದ್ರ ಹೇಳ್ತಾನೆ, ಹೇ ರಾಜ ಅಂಬರೀಷ ಕೇಳೋ, ಹಿಂದೆ ಇವನು ನಿನ್ನ ಕಣ್ಣು ಮುಂದೆಯೇ ಈ ಪದವಿಗೆ ಯೋಗ್ಯವಾದ ಸತ್ಕಾರ್ಯವನ್ನು ಮಾಡಿದ್ದಾನೆ. ಹಿಂದೆ ನೀನು ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದೆ. ಅನೇಕ ವಿರೋಧಿಗಳು ನಿನ್ನಿಂದ ಪರಾಜಿತರಾದ. ಹಿಂದೆ ನೀನೊಮ್ಮೆ ಯಜ್ಞವನ್ನು ಮಾಡ್ತಾ ಇದ್ದಾಗ ಆ ಶುಭ ಕಾಲದಲ್ಲಿ ಶತಶೃಂಗನೆಂಬ ರಾಕ್ಷಸನ ಪುತ್ರರಾದಂತಹ ಸಂಯಮ, ನಿಯಮ, ಸೋಯಮ ಎಂಬ 3 ರಾಕ್ಷಸರು ಮಹಾಪರಾಕ್ರಮಶಾಲಿಗಳಾಗಿ ಬಹಳ ಗರ್ವಿತರಾಗಿದ್ರು. ಆ 3 ಕೂಡ ಆಗ ನಿನ್ನಿಂದ ಪರಾಜಿತರಾದರು. ದೇವತೆಗಳ ಪ್ರಿಯಕ್ಕಾಗಿ ನೀನು ಅಶ್ವಮೇಧ ಎಂಬ ಮಹಾಯಾಗವನ್ನು ಮಾಡ್ತಾ ಇದ್ದಾಗ ಆ ಯಾಗಕ್ಕೆ ವಿಘ್ನವನ್ನು ಉಂಟು ಮಾಡಬೇಕು ಎಂದೇನೆ ಈ 3 ರಾಕ್ಷಸರು ಶತಕೋಟಿ ಸಂಖ್ಯೆಯುಳ್ಳ ದೊಡ್ಡ ರಾಕ್ಷಸ ಸೈನ್ಯದೊಡನೆ ನಿನ್ನ ಮೇಲೆ ದಂಡೆತ್ತಿ ಬಂದ್ರು. ನಿನ್ನ ಪ್ರಜೆಗಳನ್ನೆಲ್ಲ ಸೆರೆಯಲ್ಲಿಟ್ರು. ನಿನ್ನ ಸೈನಿಕರನ್ನ ಬಹಳವಾಗಿ ಹಿಂಸಿಸಿದರು. ಆಗ ನೀನು ನಿನ್ನ ದುರ್ಮಂತ್ರಿಗಳ ದುರ್ಬೋಧನೆಯಿಂದ ನಿನ್ನ ಸೇನಾಪತಿಯಾಗಿದ್ದ ಈ ಸುದೇವನನ್ನ ಅಧಿಕಾರದಿಂದ ನೀಗಿಸಿದೆ. ಆಗ ನೀನು ಸುದೇವನನ್ನು ಕರೆದು, ಈಗಲೇ ನೀನು ಹೋಗಿ ರಾಕ್ಷಸರನ್ನೆಲ್ಲ ಜಯಿಸಿ ಬರಬೇಕು. ಅವರನ್ನೇ ಜಯಿಸದೆ ಹಿಂತಿರುಗಿ ಬರುದು. ಅವರೆಲ್ಲಿ ಸೆರೆ ಸಿಕ್ಕಿದ ನಮ್ಮವರನ್ನೆಲ್ಲ ನೀನೇ ಸೆರೆಯಿಂದ ಬಿಡಿಸ್ಕೊಂಡು ಬರಬೇಕು ಎಂದು ಸೈನ್ಯದೊಡನೆ ಅವನನ್ನು ಯುದ್ಧಕ್ಕಾಗಿ ಕಳುಹಿಸಿದೆ. ಅದರಂತೆ ಸುದೇವ ಹೊರಟು ಬಂದು ಮಹಾಘೋರವಾದ ರಾಕ್ಷಸ ಸೈನ್ಯವನ್ನು ನೋಡಿ ಇಂದ್ರನ ದೈವಾಸುರ ಸೈನ್ಯವನ್ನೆಲ್ಲ ಸೇರಿಸಿಕೊಂಡು ಬಂದ್ರು. ಈ ಮಹಾಸೈನ್ಯವನ್ನು ಜಯಿಸುವ ಸಾಧ್ಯವಲ್ಲ. ಅಂಬರೀಷ ರಾಜನೇ ತನ್ನ ಮಹಾ ಅಸ್ತ್ರಗಳನ್ನು ಬಂದು ಇವರನ್ನು ದೇಶ ಮಾರುವಾಗಿಲ್ಲ. ಹೀಗೆ ಈ ರಾಕ್ಷಸ ಮುಂದೆ ನನಗೆ ಏನಾಗುತ್ತೆ ಎಂದು ನಾನಾ ಚಿಂತಿಸಿ ಕೊನೆಗೆ ತಾನು ಕರೆತಂದಿದ್ದ ಸೈನ್ಯವನ್ನೆಲ್ಲ ಹಿಂತಿರುಗಿಸಿ ತಾನು ಲೋಕೇಶನು ಮಹಾದೇವನು ಆದ ರುದ್ರನಲ್ಲಿ ಶರಣಾಗತನಾಗಿ ಅವನನ್ನು ಸ್ತುತಿಸುತ್ತಾ ತನ್ನ ಖಡ್ಗವನ್ನು ಎತ್ತಿ ತನ್ನ ಕೊರಲನ್ನು ಕೊಯ್ದುಕೊಳ್ಳಲು ಯತ್ನಿಸಿದ. ಆಗ ದೇವದೇವನಾದ ರುದ್ರ ಪ್ರಸನ್ನನಾಗಿ ಸುದೇವನ ಕರವನ್ನು ಹಿಡಿದು, ಇಲ್ಲ ಏನಿದು, ಇಂತಹ ಸಾಹಸ ಕಾರ್ಯವನ್ನು ಏಕೆ ಮಾಡ್ತೀಯ ಎಂದು ಕೇಳಲು ಸುದೇವ ಸಾಷ್ಟಾಂಗ ಪ್ರಣಾಮ ಮಾಡಿ, ಮಹೇಶ್ವರ, ಈ ರಾಕ್ಷಸ ಸೈನ್ಯವನ್ನು ನನ್ನಿಂದಲೂ ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಇಲ್ಲಿಯ ಪ್ರಾಣವನ್ನು ನೆಗ್ತೇನೆ. ಮಂತ್ರಿಗಳ ಚಾಡಿಯನ್ನು ಕೇಳಿ ಅಂಬರೀಷ ಕೋಪದಿಂದ ನನಗೆ ಆ ರಾಕ್ಷಸರನ್ನ ಜಯಿಸದೆ ಹಿಂತಿರುಗಬಾರದು ಅಂತ ಆಜ್ಞಾಪಿಸಿದ್ದಾನೆ ಎಂದ. ಆಗ ಮಹೇಶ್ವರನು ರಥ, ಗಜ, ತುರಗಗಳಿಂದಲೋ ವಿವಿಧ ಗಣಗಳಿಂದಲೋ ದಿವ್ಯ ಅಸ್ತ್ರಗಳಿಂದಲೂ ಕೂಡಿ ಮೂರ್ತಿಮತ್ತಾದ ಧನುರ್ವೇದವನ್ನು ಕರೆಸಿದ. ಮತ್ತು ಹಿಂದೆ ತನಗೆ ತ್ರಿಪುರಾಸುರ ಸಂಹಾರದಲ್ಲಿ ಸಾಧನವಾಗಿದ್ದ ತನ್ನ ರಥವನ್ನ, ಪಿನಾಕ ಎಂಬ ಧನಸ್ಸನ್ನ, ಖಡ್ಗವನ್ನು, ಅಸುರರನ್ನೆಲ್ಲ ಕೊಲ್ಲಬಲ್ಲ ಭಯಂಕರವಾದ ಅಸ್ತ್ರವನ್ನು ಸುದೇವನಿಗೆ ಕೊಟ್ಟು, ಸುದೇವ, ಈ ರಥವನ್ನ ಏರು. ಆಗ ನಿನ್ನನ್ನು ದೇವತೆಗಳಾಗಲಿ ಅಸುರರಾಗಲಿ ಜಯಿಸಲಾರರು. ನೀನು ಎಚ್ಚರ ತಪ್ಪಿ ಭೂಮಿಯಲ್ಲಿ ಮಾತ್ರ ಕಾಲಿಟ್ಟು ಯುದ್ಧ ಮಾಡಬಾರದು. ಈ ರಥವನ್ನು ಏರಿದ್ರೆ ಅಸುರರನ್ನೆಲ್ಲ ನೀನು ಜಯಿಸ್ತೀಯ. ಸಹಸ್ರ ಸೂರ್ಯ ಸಮಾನವಾದ ಕಾಂತಿಯುಳ್ಳ ಈ ರಥವನ್ನು ರಾಕ್ಷಸರು, ಪಿಶಾಚರು ಮುಂತಾದವರೆಲ್ಲ ಕಣ್ಣಿನಿಂದ ನೋಡುವುದಕ್ಕೆ ಅಶಕ್ತರಾಗಿರುವಾಗ ಅವರು ನಿನ್ನ ಮುಂದೆ ನಿಂತು ಹೇಗೆ ಯುದ್ಧ ಮಾಡಬಲ್ಲರು ಎಂದ. ಆಮೇಲೆ ಸುದೇವ ಆ ರಥವನ್ನೇ ಏರಿ ಅನೇಕ ರಾಕ್ಷಸರನ್ನು ಜಯಿಸಿ ಸೆರೆಯಲ್ಲಿ ಇದ್ದವರನ್ನೆಲ್ಲ ಬಿಡಿಸಿದ. ಆದರೆ ಕೊನೆಯಲ್ಲಿ ಅವನು ಕೆಳಗಿಳಿದು ನಿಯಮನ ಎಂಬ ರಾಕ್ಷಸರನ್ನೇ ಮಲ್ಲ ಯುದ್ಧಕ್ಕೆ ನಿಂತು ಹತನಾದ. ನಿಯಮನು ಮರಣ ಹೊಂದಿದ. ರಾಜೇಂದ್ರ, ಮಹಾಪರಾಕ್ರಮಶಾಲಿಯಾದ ಆ ಸುದೇವನಿಗೆ ಆ ಯುದ್ಧವೇ ಒಂದು ಮಹಾಯಾಗ ಎನಿಸಿತು. ಹೀಗೆ ಯುದ್ಧ ದೀಕ್ಷೆಯನ್ನು ವಹಿಸಿ ಸೈನ್ಯವನ್ನ ಮುಂದಿಟ್ಟುಕೊಂಡು ಸನ್ನದ್ಧರಾಗಿ ಯುದ್ಧ ಮಾಡುವವರೆಲ್ಲರೂ ಮಹಾಯಾಗ ಮಾಡಿದರು ಎಂಬುದರಲ್ಲಿ ಸಂದೇಹ ಇಲ್ಲ ಎಂದ. ಆಗ ಅಂಬರೀಷನು
ದೇವೇಂದ್ರ. ಆ ಈ ಯುದ್ಧವೆಂಬ ಯಾಗಕ್ಕೆ ಹವಿಸುಗಳು ಯಾವುದು, ಆಜ್ಯ ಯಾವುದು, ದಕ್ಷಿಣೆ ಎಂಥದ್ದು, ಈ ಯಜ್ಞಕ್ಕೆ ಯಾರು ಋತ್ವಿಕಗಳು, ಇವುಗಳನ್ನು ನನಗೆ ತಿಳಿಸಬೇಕು ಎಂದ. ಆಗ ಇಂದ್ರನು, ಹೇ ರಾಜ, ಈ ಯುದ್ಧ ಯಜ್ಞಕ್ಕೆ ಆನೆಗಳೇ ಋತ್ವಿಕಗಳು, ಕುದುರೆಗಳೇ ಅಧ್ವರ್ಯುಗಳು, ಯುದ್ಧದಲ್ಲಿ ಹತರಾದವರ ಮಾಂಸವೇ ಹವಿಸ್ಸು, ಅವರ ರಕ್ತವೇ ಆಜ್ಯ, ನರಿ, ರಣಹದ್ದು, ಕಾಗೆ ಇವೆಲ್ಲವೂ ಆ ಯಾಗದ ಸದಸ್ಯರು ಎನಿಸಿ ಯಾಗಶೇಷವಾದ ಆಜ್ಯವನ್ನ ರಕ್ತವನ್ನು ಕುಡಿಯುತ್ತಾರೆ. ಯಾಗದ ಹವಿಸ್ಸನ್ನು ಅವರೇ ಭುಜಿಸ್ತಾರೆ. ಯುದ್ಧ ಯಜ್ಞದಲ್ಲಿ ಕತ್ತಿ, ಗುರಾಣಿ, ಪ್ರಾಸ, ಖಡ್ಗ, ತೋಮರ ಮುಂತಾದ ಆಯುಧಗಳೇ ಸೃಕ್ಕುಗಳು ಎನಿಸುತ್ತೆ. ಸೃಕ್ ಸೃವ ಅಂತಂದ್ರೆ ಪ್ರಧಾನ ದರ್ವಿ, ಇತರ ದರ್ವಿ, ಸೌಟು ಹೋಮ ಮಾಡ್ತೀವಲ್ಲ. ಧನುಸ್ಸಿನಿಂದ ವೇಗವಾಗಿ ಹೊರಡುವ ಅಸ್ತ್ರವೇ ಸೃವ, ಸೃಕ್ ಅಂಡ್ ಸೃವ. ಹುಲಿಯ ಚರ್ಮವನ್ನು ಬಿಗಿದು ಆನೆಯ ದಂತದ ಹಿಡಿಯುಳ್ಳ ಖಡ್ಗವೇ ಆ ಯಾಗದಲ್ಲಿ ಸ್ಫಯ ಎಂಬ ವೇದಿ ನಿರ್ಮಾಣ ಸಾಧನ. ವೇದಿ, ಯಜ್ಞದ ವೇದಿಕೆ. ಉಕ್ಕಿನಿಂದ ಮಾಡಿದ, ಚೆನ್ನಾಗಿ ತೀಡಿದ ಮತ್ತು ಜ್ವಲಿಸುವ ಪ್ರಾಸ, ಶಕ್ತಿ, ರಿಷ್ಟಿ, ಕೊಡಲಿ ಮುಂತಾದ ಮಹಾ ಆಯುಧಗಳ ಪ್ರಹಾರವೇ ದಕ್ಷಿಣಾದಾನ. ಆಯುಧ ಹತರಾದ ಸೈನಿಕರ ಮೈಯಿಂದ ಪ್ರವಹಿಸುವ ರಕ್ತವೇ ಹೋತೃಗಳು ಕೊಡುವ ಪೂರ್ಣ ಆಹುತಿ. ಯುದ್ಧರಂಗದಲ್ಲಿ ಕೇಳಿಸುವ ಹೊಡೆ, ಕೊಲ್ಲು ಎಂಬ ಶಬ್ದಗಳೇ ಯಮದೇವತೆಯನ್ನು ಕರೆಯುವ ಸಾಮಗಾನಗಳು. ಶತ್ರುಗಳು ನಿಂತಿರುವ ಭೂಮಿಯೇ ಆ ಯಾಗಕ್ಕೆ ಹವಿರ್ಧಾನ. ಆನೆಗಳು, ಕುದುರೆಗಳ ಮತ್ತು ಕವಚಾಧಾರಿಗಳ ಗುಂಪೆ ಆ ಯಾಗದಲ್ಲಿ ಶೇನಚಿತ ಎಂಬ ಅಗ್ನಿ. ಯುದ್ಧದಲ್ಲಿ 1,000 ಜನ ಸತ್ತು ಬಿದ್ದೊಡನೆ ಎದ್ದು ನಿಲ್ಲುವ ಕಬಂಧವೇ ಅಷ್ಟಕೋಣಗಳುಳ್ಳ ಚಂದ್ರಯೂಪ. ಅಂಕುಶದಿಂದ ತಿವಿಯಲ್ಪಡುವ ಆನೆಗಳ ಕೂಗಾಟವೇ ಆ ಯಾಗದಲ್ಲಿ ಈಡಾಹ್ವಾನ. ಧನುಷ್ಟಂಕಾರದ ಮತ್ತು ಕೈ ಚಪ್ಪಾಳೆ ಹೊಡೆಯುವ ಶಬ್ದಗಳೇ ಆ ಯಾಗದಲ್ಲಿ ವಷಟ್ಕಾರಗಳು. ರಣದುಂದುಬಿ ವಾದ್ಯವೇ 3 ಸಾಮಗಳ ಉದ್ಗಾತ್ರು ಎನಿಸುತ್ತೆ. ಬ್ರಾಹ್ಮಣ ದ್ರವ್ಯವನ್ನು ದುಷ್ಟರು ಅಪಹರಿಸಿಕೊಂಡು ಹೋಗುವ ಕಾಲದಲ್ಲಿ ಯುದ್ಧವೀರನು ತನಗೆ ಅತ್ಯಂತ ಪ್ರಿಯವಾದ ಶರೀರವನ್ನೇ ಯೂಪವಾಗಿ ನಟ್ಟು ತ್ಯಾಗ ಮಾಡಿ ಅದನ್ನು ನಡೆಸುವ ಈ ಯಾಗ ಅಕ್ಷಯ ದಕ್ಷಿಣೆ ಉಳ್ಳದ್ದು. ಯಾವ ಶೂರನು ಯುದ್ಧದಲ್ಲಿ ಯಜಮಾನನಾಜ್ಞೆಯಿಂದಲ್ಲದೆ ಭಯದಿಂದ ಹಿಂದಿರುಗ್ತಾನೋ ಅಂತವನು ಈ ನನ್ನ ಸ್ವರ್ಗಲೋಕಕ್ಕೆ ಸಮಾನದ ಲೋಕಗಳನ್ನು ಸೇರ್ತಾನೆ. ತಪ್ಪಾಗ್ಬಿಟ್ಟಿದೆ, ಇಲ್ಲಿ ಪೆಂಡಿಂಗ್ ಮಿಸ್ಟೇಕ್. ಏನು ಅಂದ್ರೆ, ಯಾವ ಶೂರನು ಯುದ್ಧದಲ್ಲಿ ಯಜಮಾನನ ಆಜ್ಞೆಯಿಂದ ಅಲ್ಲದೆ ಭಯದಿಂದ ಹಿಂದಿರುಗ್ತಾನೋ ಅಂತವನು ಈ ನನ್ನ ಸ್ವರ್ಗಲೋಕಕ್ಕೆ ಸಮಾನ ಲೋಕಗಳನ್ನು ಸೇರ್ತಾನೆ ಅಂತಿದೆ. ಭಯದಿಂದ ಹಿಂದಿರುಗಿ ಸ್ವರ್ಗಲೋಕ ಸಿಗಲ್ಲ. ಹಿಂದಿರುಗುವನೋ ಬೇಡ, ಹಿಂದಿರುಗನೋ ಅಂದ್ರೆ ಹಿಂದೆ ಬರುವುದಿಲ್ವ ವಾಪಸ್ಸು ಅವನು. ಯಾವನ ಯುದ್ಧ ವೇದಿಯಲ್ಲಿ ಹುಲಿಯ ಚರ್ಮದ ಹೊರೆಯುಳ್ಳ ಖಡ್ಗವೋ, ಪರಿಗಾಯುಧಕ್ಕೆ ಸಮಾನವಾದ ಭುಜಗಳು ಇವೆಲ್ಲ ಕೆಲಸ ಮಾಡುತ್ತವೋ ಅಂತವನಿಗೆ ಸ್ವರ್ಗಕ್ಕೆ ಸಮಾನವಾದ ಲೋಕಗಳು ಸಿದ್ಧಿಸುತ್ತೆ. ಯಾವನು ಯುದ್ಧರಂಗದಲ್ಲಿ ಎಂತಹ ಮಹಾ ಕಷ್ಟದಲ್ಲಿದ್ದರೂ ಬೇರೊಬ್ಬರ ಸಹಾಯವನ್ನು ಅಪೇಕ್ಷಿಸೋದಿಲ್ವೋ ಅಂತವನಿಗೆ ಇಂದ್ರಲೋಕಕ್ಕೆ ಸಮಾನವಾದ ಲೋಕಗಳು ಸಿದ್ಧಿಸುತ್ತೆ. ಯಾವನ ಯುದ್ಧದಲ್ಲಿ ರಕ್ತ ಪ್ರಹಾರದಿಂದ ತುಂಬಿದ ಮಹಾನದಿ ಉತ್ಪನ್ನವಾಗುತ್ತೋ ಅಂತವನಿಗೆ ಅದೇ ಅವಭೃತ ತೀರ್ಥ. ಆ ನದಿಗೆ ರಕ್ತವೇ ನೀರು. ರಣಬೇರಿಗಳೇ ಕಪ್ಪೆ, ಆಮೆ ಮುಂತಾದ ಜಲಪ್ರಾಣಿಗಳು. ಯುದ್ಧ ವೀರರ ಎಲುಬುಗಳೇ ಕಲ್ಲು ಬಂಡೆಗಳು. ರಕ್ತ ಮಾಂಸಗಳೇ ಕೆಸರು. ಖಡ್ಗದ ಓರೆಗಳೇ ತೆಪ್ಪಗಳು. ಯುದ್ಧ ವೀರರ ಕೂದಲುಗಳೇ ಪಾಚಿ. ಆನೆ, ಕುದುರೆ, ರಥ ಮುಂತಾದವೇ ಅಣೆಕಟ್ಟುಗಳು. ಧ್ವಜ ಪತಾಕೆಗಳೇ ನೀರು ಬಳ್ಳಿಗಳು. ಮುರಿದು ಬಿದ್ದ ವಾಹನಗಳೇ ಈ ನದಿಯಲ್ಲಿ ಈಜಾಡುವ ಆನೆಗಳು. ರಕ್ತವೇ ನೀರು. ಆ ನದಿಯನ್ನು ಯಾರಿಂದಲೂ ದಾಟಲು ಸಾಧ್ಯವಿಲ್ಲ. ಹತವಾದ ಆನೆಗಳೇ ಆ ನದಿಯಲ್ಲಿರುವ ಮೊಸಳೆಗಳು. ಪರಲೋಕದೆಡೆಗೆ ಪ್ರವಹಿಸತಕ್ಕಂತ ಆ ನದಿಯಲ್ಲಿ ರಿಷ್ಟಿ, ಕತ್ತಿ ಮುಂತಾದ ಆಯುಧಗಳೇ ಮೀನುಗಳು. ರಣಹದ್ದು ಮುಂತಾದ ಪಕ್ಷಿಗಳೇ ತೇಲಾಡುವ ಕಟ್ಟುಮರಗಳು. ರಾಕ್ಷಸ ಸೇವಿತವಾದ ಆ ನದಿಯು ಭೀರುಗಳಿಗೆ ಭಯವನ್ನುಂಟು ಮಾಡುತ್ತಾ ಅತಿ ದುಸ್ತರವಾಗಿದೆ. ಯಾವನ ಯುದ್ಧದಲ್ಲಿ ಈ ನದಿ ಹರಿಯುವುದೋ ಅವನೇ ಅವಭೃತವನ್ನು ಮುಗಿಸಿದವನು. ಅವಭೃತ ಅಂದ್ರೆ ತೀರ್ಥ ಸ್ನಾನ, ಅವಭೃತ ಸ್ನಾನ ಅಂತ ಹೇಳುವಂತ. ಒಂದು ಯಜ್ಞದ ಪ್ರಕ್ರಿಯೆನಲ್ಲಿ ಏನೇನ್ ಹೇಳ್ತಾರೋ ಅದು ಯುದ್ಧದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು, ಅಲ್ಲಿ ಇರುವಂತ ಸನ್ನಿವೇಶ, ಪರಿಸರ, ಅದನ್ನ ಹೀಗೆ ಅನ್ವಯ ಮಾಡಿ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ಅಂಬರೀಷ ಮಹಾಧರ್ಮಿಷ್ಠ ಎಲ್ಲ ಸರಿಯಾದ್ರೂ ಕೂಡ ದುರ್ಮಂತ್ರಿಗಳ ಕುಯುಕ್ತಿಗಳಿಂದ ಇವನು ತುಂಬಾ ನಿಷ್ಠಾವಂತನಾದಂತ ಸೇನಾಧಿಪತಿ ಸುದೇವ, ಅವನನ್ನ ಇವನು ಸಹಕಾರ, ಅವನ ಯುದ್ಧ ಅಸ್ತ್ರ ಇದುಗಳನ್ನು ಕೊಡದೆ ನೀ ಹೋಗಿ ಅವರನ್ನೆಲ್ಲ ಜಯಿಸಿ ಬಾ ಅಂತ ಕಳ್ಸಿದ್ವಿ. ತಪ್ಪು ಎಲ್ರು ಮಾಡ್ತಾರೆ ಅನ್ನೋದಕ್ಕೆ.
ಈ ಅಂಬರೀಷನ್ ಜೀವನದಲ್ಲೇನೆ ಬರೋದು ಅಶ್ವನಶೇಪನ ವೃತ್ತ ಅಂತ. ಇವನು ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಒಂದು ಎರಡಲ್ಲ ಅನೇಕ 100 ಅಶ್ವಮೇಧ ಶತಾಶ್ವಮೇಧ ಅಂತ ಅಂದ್ಬಿಟ್ಟು 100 ಅಶ್ವಮೇಧ ಯಾಗಗಳನ್ನು ನಡೆಸೋರು ಇದ್ದಾರೆ ರಾಜರು. ಹಾಗೆ ನಡೆಸೋದ್ರಲ್ಲಿ ಒಂದು ಯಜ್ಞ ಅದ ಕುದುರೆಯನ್ನ ಇಂದ್ರ ಕದ್ದುಬಿಟ್ಟ. ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಒಂದು ಮನುಷ್ಯನನ್ನ ಅದಕ್ಕೆ ಪ್ರತಿಯಾಗಿ ಯೂಪಸ್ತಂಭಕ್ಕೆ ಕಟ್ಟಬೇಕು ಅಂತ. ಆವಾಗ ಅಂಬರೀಷ ಎಲ್ಲ ಕಡೆನಲ್ಲೂ ಹೋಗಿ ಮಾಡಿ ಕಡೆಗೆ ಆ ಚವನನ ಮಗ ಶುನಶೇಪ ಮಧ್ಯಮ ವ್ಯಾಯೋಗ ಅಂತ ಒಂದು ನಾಟಕ ಬೇರೆ ಇತ್ತು. ಶುನಶೇಪನನ್ನ ಕರ್ಕೊಂಡ್ ಬರ್ತಾನೆ. ಆ ಶುನಶೇಪ ವಿಶ್ವಾಮಿತ್ರನ ತಂಗಿ ಮಗ, ಸತ್ಯವತಿ ಮಗ ಅವನು. ಚವನ ಸತ್ಯವತಿಯ ಮಗ ಅವನು. ತಂದೆಯಾದವನು ನಾನು ದೊಡ್ಡ ಮಗನ್ ಕೊಡೋಲ್ಲ ಅಂತಾನೆ. ತಾಯಿ ಆದವಳು ನನಗೆ ಕಿರಿ ಮಗ ತುಂಬಾ ಇಷ್ಟ ಅಂತ. ಅವನ್ ದೊಡ್ಡವನ್ ಕೊಡಲ್ಲ, ಇವನ್ ಕಿರಿನ್ ಕೊಡಲ್ಲ ಅಂತಂದ್ರೆ ಮಧ್ಯದವನ್ ತಾನೇ ಹೇಳ್ತಾನೆ, ನಾನು ಅಪ್ಪನಿಗೂ ಬೇಕಿಲ್ಲ ಅಮ್ಮನಿಗೂ ಬೇಕಿಲ್ಲ, ನನ್ನನ್ನು ಕರ್ಕೊಂಡು ಹೋಗು, ಕೊಡ್ತೀವಿ, ಅದೇನ್ ದುಡ್ಡು ಕೊಡ್ತೀವಿ ಕೊಟ್ಬಿಡು ನಮ್ಮ ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಅಂಬರೀಷನ್ ಜೊತೆ ಇವನ್ ಶುನಶೇಪ ಬರ್ತಾನೆ. ಬರ್ತಾ ವಿಶ್ವಾಮಿತ್ರನ ಆಶ್ರಮ. ಅಲ್ಲಿ ವಿಶ್ವಾಮಿತ್ರನ್ ಹೇಳ್ತಾನೆ, ನನಗೆ ಯಾರು ಇಲ್ಲ, ಈಗ ನನ್ನನ್ನ ಯೂಪಸ್ತಂಭಕ್ಕೆ ಇದ್ ಮಾಡ್ತಾ ಇದ್ದಾರೆ, ನೀನ್ ನನ್ನ ರಕ್ಷಿಸು ಅಂತ ಕೇಳ್ತಾನೆ. ಅದಕ್ಕೆ ಶುನಶೇಪನಿಗೆ ವಿಶ್ವಾಮಿತ್ರ ಹೇಳ್ತಾನೆ, ತನ್ನ ಮಕ್ಕಳನ್ನ ಕರೆದ್ಬಿಟ್ಟು ನೀವ್ ಯಾರು ಒಬ್ರು ಹೋಗಿ ಅವನ ಬದ್ಲಿಗೆ ಅಂತ. ಅವನ್ ಕೇಳದ್ನಲ್ಲ ಅಂತ. ಅವ್ರು ಹೇಳ್ತಾರೆ, ಏನು ನೀನ್ ಅಪ್ಪನಾಗಿ ನಮ್ಮನ್ನೇ ಕೊಡ್ತೀಯಲ್ಲ, ಯಾರೋ ಒಬ್ಬನನ್ನ ಬದುಕ್ಸೋಕೆ ಅಂತಾರೆ. ವಿಶ್ವಾಮಿತ್ರ ಅವರನ್ನು ಶಪಿಸ್ತಾನೆ, ತನ್ನ ಮಕ್ಕಳನ್ನೇ, ನಾನು ಹೇಳಿದ ಮಾತನ್ನು ಕೇಳಲಿಲ್ಲ ಅಂತ. ಆಮೇಲೆ ಅವನು ಒಂದು ವಾರುಣ ಮಂತ್ರವನ್ನು ಹೇಳ್ಕೊಡ್ತಾನೆ ಇವನಿಗೆ. ನಿನ್ನನ್ನು ಯೂಪಸ್ತಂಭ ಕಟ್ತಾರೆ, ಏನ್ ಅದ್ರ ಬೇಡ, ಕೆಂಪು ಪುಷ್ಪದ ಮಾಲೆ ಹಾಕಿ ಹಣೆಗೆ ದೊಡ್ಡದಾದ ತಿಲಕ ಇಟ್ಟು ನಿನ್ನನ್ನ ಬಲಿ ಇದ್ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ವರುಣನನ್ನು ಉದ್ದೇಶಿಸಿ ನೀನು ಈ ಮಂತ್ರವನ್ನು ಹೇಳುವಂತ. ವರುಣ ಪಾಶದಿಂದ ಬಿಡುಗಡೆ ಆಗುವ. ವಿಶ್ವಾಮಿತ್ರರಿಂದ ಶುನಶೇಪ ಆ ಮಂತ್ರವನ್ನು ಕಲಿತು ಮಾಡಿದಾಗ ಸಾಕ್ಷಾತ್ ವರುಣನೇ ಬಂದು ಅವನನ್ನ ನಾನು ತೃಪ್ತನಾಗಿದ್ದೇನೆ, ಇವನನ್ನು ಕೊಲ್ಲೋದು ಬೇಡ ಅಂತ ಬಿಡಿಸ್ತಾನೆ. ಇವೆಲ್ಲ ಆ ಕಥೆದಲ್ಲಿ ಬರೋದು. ಇದೆಲ್ಲ ಅಂಬರೀಷನ ಕಾಲದಲ್ಲೇ ನಡೆದದ್ದೆಲ್ಲ ಕಥೆಗಳು. ಹಾಗೆ ಆ ಅಂಬರೀಷನ ಸಂದರ್ಭದಲ್ಲೇ ನಡೆದಂತ ಈ ಸುದೇವನ ಕಥೆ, ಇವನು ಸೇನಾಪತಿ ಆಗಿ ಬಂದದ್ದು. ಯಾವನು ಯುದ್ಧದಲ್ಲಿ ಈ ನದಿ ಹರಿಯುವುದೋ ಅವನೇ ಅವಭೃತವನ್ನು ಮುಗಿಸಿದ್ದಾನೆ. ಯಾವನು ಯುದ್ಧ ವೇದಿಕೆಯಲ್ಲಿ ಆನೆ ಕುದುರೆಗಳ ತಲೆ ಮುಂತಾದ ಅವಯವಗಳು ಹರಿದು ಪರಿಸ್ತರಣದಂತೆ ಸುತ್ತಲೂ ಹರಡಿದೆಯೋ ಅಂತವನಿಗೆ ನನ್ನ ಲೋಕಗಳು ಸಿದ್ಧಿಸುತ್ತೆ. ಯಾವನಿಗೆ ಶತ್ರು ಸೇನಾಮುಖವೇ ಪತ್ನಿಶಾಲೆಯಾಗಿ, ತನ್ನ ಕಡೆಯ ಸೈನ್ಯವೇ ಹವಿರ್ದಾನವಾಗಿ, ತನ್ನ ಬಲಗಡೆಯ ಯುದ್ಧವೀರರು ಸದಸ್ಯರಾಗಿಯೂ ಎಡಗಡೆಯವರು ಆಗ್ನಿಧ್ರವಾಗಿಯೂ ಇರುವುದಾರೋ ಅಂತವರಿಗೆ ಉತ್ತಮ ಲೋಕ ಸಿದ್ಧಿಸುತ್ತೆ ಅಂತ ಹೇಳ್ತಾನೆ. ಅಂತಹ ವೀರನು ಹಿಂದೆಯೂ ಮುಂದೆಯೂ ಇರುವ ವ್ಯೂಹಗಳೆರಡರ ನಡುವೆ ಕಾಣುವ ಬಯಲೆ ಅವನ ಯಜ್ಞಶಾಲೆ. ವ್ಯೂಹಗಳೇ ತ್ರೇತಾಗ್ನಿಗಳು. ಎಲ್ಲ ಪುಣ್ಯಲೋಕಗಳು ಅವನ ಹತ್ತಿರವೇ ಇದೆ. ಯಾವ ಸೈನಿಕನು ಭಯದಿಂದ ಹಿಂತಿರುಗಿ ಓಡ್ತಾನೋ ಅಂತವನು ನರಕದಲ್ಲಿ ಬೀಳ್ತಾನೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಯಾವ ವೀರನು ಯುದ್ಧ ಭೂಮಿಯ ರಕ್ತ ಪ್ರವಾಹದಿಂದ ನೆನೆದು ಕೂದಲುಗಳು ಮಾಂಸಗಳು ಎಲುಬು ಮುಂತಾದವುಗಳಿಂದ ವ್ಯಾಪ್ತವಾಗುತ್ತೋ ಅಂತವನು ಉತ್ತಮ ಗತಿಯನ್ನು ಹೊಂತಾನೆ. ಯಾವನು ಶತ್ರು ಸೇನಾಪತಿಯನ್ನು ಕೊಂದು ಅವನ ವಾಹವನ್ನು ಏರ್ತಾನೋ ಅಂತವನು ಪರಾಕ್ರಮದಲ್ಲಿ ವಿಷ್ಣು ಸಮಾನ ಎನಿಸ್ತಾನೆ. ಅವನೇ ಬೃಹಸ್ಪತಿ ಸಮಾನವಾದ ಪ್ರಭು ಎನಿಸ್ತಾನೆ. ಯಾವನು ಶತ್ರು ರಾಜನನ್ನಾಗಲಿ ರಾಜಕುಮಾರನನ್ನಾಗಲಿ ಅಥವಾ ಅವನಿಂದ ಆದೃತನಾದ ಬೇರೆ ಯಾವನನ್ನೇ ಆಗಲಿ ಜೀವ ಸಹಿತವಾಗಿ ಸೆರೆ ಹಿಡಿತಾನೋ ಅಂತವನಿಗೆ ಸ್ವರ್ಗ ಲಭಿಸುತ್ತೆ. ಯುದ್ಧದಲ್ಲಿ ಮರಣ ಹೊಂದಿದವನನ್ನ ಕುರಿತು ಯಾವ ವಿಧಿಯಲ್ಲೂ ದುಃಖಿಸಬಾರದು. ಯುದ್ಧ ಭೂಮಿಯಲ್ಲಿ ಮೃತನಾದ ವೀರನು ಸ್ವರ್ಗದಲ್ಲಿ ಪೂಜ್ಯನಾಗ್ತಾನೆ. ಯುದ್ಧದಲ್ಲಿ ಮೃತಿ ಹೊಂದಿದವನಿಗೆ ಜ್ಞಾತಿಗಳಿಂದ ಅನ್ನದಾನ, ಉದಕದಾನ, ಸ್ನಾನ, ಸೂತಕ ಮುಂತಾದವುಗಳೇನು ಅವಶ್ಯ ಇಲ್ಲ ಅಂತಾರೆ. ಯುದ್ಧ ರಂಗದಲ್ಲಿ ಮರಣ ಹೊಂದಿದವನಿಗೆ ಸಿದ್ಧಿಸುವ ಫಲಗಳ ಏನು ಅನ್ನೋದನ್ನು ತಿಳಿಸ್ತೇನೆ ಕೇಳು. ಯುದ್ಧದಲ್ಲಿ ಮೃತನಾದವನು ವರಿಸಲು ಸಾವಿರಾರು ಮಂದಿ ಅಪ್ಸರಸ್ತಿಯರು ನಾನು ತಾನು ಎಂದು ಮೇಲೆ ಬಿದ್ದು ಓಡಿ ಬರ್ತಾರೆ. ಬೆನ್ನು ಕೊಡದೆ ಯುದ್ಧ ಮಾಡಿದವನಿಗೆ ತಪಸ್ಸು, ಪುಣ್ಯ, ಸನಾತನ ಧರ್ಮ, 4 ಆಶ್ರಮಗಳು ಇವೆಲ್ಲ ಸಿದ್ಧಿಸುತ್ತೆ. ಯುದ್ಧದಲ್ಲಿ ಮುದುಕರು, ಬಾಲರು, ಸ್ತ್ರೀಯರು, ಬಾಯಲ್ಲಿ ಹುಲ್ಲನ್ನು ತುಂಬಿ ನಿಂತವನು, ನಾನು ನಿನ್ನವನು ಅಂತ ಹೇಳದವನು ಇಂಥವರನ್ನು ಕೊಲ್ಲಬಾರದು. ಶರಣಾಗತನಾದವನು ಇವರನ್ನ ಬೆನ್ನ ಹಿಂದೆ ನಿಂತು ಹೊಡಿಬಾರದು. ನಾನು ಹಿಂದೆ ವೃತ್ರ, ಬಲ, ಪಾಕ, ಮಹಾಕಾಯ, ವಿರೋಚನ, ನಮುಚಿ, ಮಾಯಾಸುರನೆಂದ ಶಂಬರನು, ವಿಪ್ರಚಿತ್ತಿ ಎಂಬ ಅಸುರ, ಪ್ರಹ್ಲಾದ, ಧನುಪುತ್ರರು ಮುಂತಾದವರನ್ನೆಲ್ಲ ಕೊಂದ ಮೇಲೆಯೇ
ಈ ಇಂದ್ರ ಪದವಿಯನ್ನು ಪಡೆದನು ಎಂದ. ಹೀಗೆ ಇಂದ್ರನು ಹೇಳಿದ ಮಾತುಗಳನ್ನು ಕೇಳಿ ಅಂಬರೀಷನು ತನ್ನ ಸೈನಿಕರಿಗೆ ಲಭಿಸಬಹುದಾದ ಫಲವನ್ನ ತಿಳಿದುಕೊಂಡ. ರಾಷ್ಟ್ರ ಮಾತೆಗೆ ತಾಯಿ, ಭಾರತ ಮಾತೆ ಅಂತ ಹೇಳುವ ಹಾಗೆ, ಅದಕ್ಕಾಗಿ ತಾವು ಧೈರ್ಯದಿಂದ ಹೋರಾಡಿ ಮೃತ್ಯುವನ್ನ ಯಾರು ನೇರವಾಗಿ ಎದುರಿಸಿ ಮಾಡ್ತಾರೋ ಅಂಥವ್ರಿಗೆ ನಿಜವಾಗ್ಲೂ ವೀರ ಸ್ವರ್ಗ ಸಿಗುವಂತ. ಅವರಿಗೆ ಅಲ್ಲಿ ಭೋಗಗಳೆಲ್ಲ ಇದೆ. ಇಲ್ಲಿ ನಮ್ಗನ್ಸುತ್ತೆ ಇವಾಗ ಸ್ವಾತಂತ್ರ್ಯ ಪೂರ್ಣ, ಎಷ್ಟು ಜನರ ಹತ್ಯೆ ಆಯ್ತು, ಮಾರಣ ಹೋಮ. ಅವರಿಗೆಲ್ಲ ಏನು ಅಂದ್ರೆ ಖಂಡಿತ ಉತ್ತಮ ಸಿಕ್ಕಿದೆ ಸ್ಥಿತಿ. ಈಗ ಅಂಬರೀಷನಿಗಿಂತ ಉತ್ತಮವಾದಂತಹದ್ದು ಅವನ ಸೇನಾಪತಿಗೆ ಸಿಕ್ಕಿದ್ದಿಲ್ಲಿ. ಆ ರೀತಿನಲ್ಲಿ ಇದು 98ನೇ ಅಧ್ಯಾಯ. ಇಲ್ಲಿಗೆ ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣಿ ನಮಃ. 99ನೇ ಅಧ್ಯಾಯ. ಹಿಂದೆ ಜನಕನು ತನ್ನ ಸೈನ್ಯವನ್ನು ಉತ್ಸಾಹಗೊಳಿಸಿ ಯುದ್ಧಕ್ಕೆ ಕಳುಹಿಸಿದ ಮತ್ತು ವ್ಯೂಹಗಳನ್ನು ರಚಿಸಿದ ರೀತಿಯನ್ನ ಭೀಷ್ಮನು ಯುಧಿಷ್ಠನಿಗೆ ತಿಳಿಸಿದ್ದು. ಧರ್ಮರಾಜ ಇದೇ ವಿಚಾರದಲ್ಲಿ ಹಿಂದೆ ಪ್ರತರ್ಧನನು ಜನಕರಾಜನು ನಡೆಸಿದ ಯುದ್ಧ ಸಂಬಂಧವಾದ ಇತಿಹಾಸವನ್ನು ಉದಾಹರಿಸ್ತಾರೆ. ಮಿಥಿಲಾಧಿಪತಿಯಾದ ಜನಕನು ಯುದ್ಧವೆಂಬ ಯಜ್ಞಕ್ಕಾಗಿ ಯಜ್ಞೋಪವೀತವನ್ನು ಧರಿಸಿ ನಿಂತು ತನ್ನ ಭಟರನ್ನ ಗಳಿಸಿದ ರೀತಿಯನ್ನು ಕೇಳು. ಆ ಜನಕರಾಜನು ಮಹಾಪ್ರಭಾವವುಳ್ಳವನು, ಸಕಲ ತತ್ವಗಳನ್ನು ತಿಳಿದವನು. ಅವನು ಯೋಗ ಬಲದಿಂದಲೇ ತನ್ನ ಯೋಧರಿಗೆಲ್ಲ ಸ್ವರ್ಗ ನರಕಗಳನ್ನು ಏಕಕಾಲದಲ್ಲಿ ಪ್ರತ್ಯಕ್ಷವಾಗಿ ತೋರಿಸುತ್ತಾ, ಎಲ್ಲ ಈ ಭಟನೆ ಇದು ನೋಡಿದ್ರ ಯುದ್ಧದಲ್ಲಿ ಭಯ ಪಡದವರಿಗೆ ಮಾತ್ರ ಕಾಣಿಸುವ ಈ ಲೋಕಗಳು ನಿಮಗೆ ಲಭಿಸುತ್ತೆ. ಇಲ್ಲಿ ಗಂಧರ್ವ ಸುಂದರಿಯರು ಬೇಕಾದಷ್ಟು ಮಂದಿರ ಇದ್ದಾರೆ. ಇವು ಅಕ್ಷಯಗಳು, ಕೋರಿಕೆಗಳನ್ನೆಲ್ಲ ಇಲ್ಲಿ ಪಡೆಯಬಹುದು. ಇದು ಇತ್ತಲಾಗಿ ನೋಡಿ, ಯುದ್ಧದಲ್ಲಿ ಭಯದಿಂದ ಓಡಿ ಹೋಗತಕ್ಕವರಿಗೆ ಈ ಲೋಕಗಳು, ಇವೇ ನರಕಗಳು. ಅಂತವರು ಶಾಶ್ವತವಾದ ಅಪಕೀರ್ತಿಗೆ ಈಡಾಗಿ ಇಲ್ಲಿ ನಿರಂತರವಾಗಿ ನರಳಬೇಕಾಗತ್ತೆ. ಎಲ್ಲ ಪುರಾಣದ ಉಲ್ಲೇಖಗಳಲ್ಲಿ ಇದ್ರಲ್ಲಿ ಬರುವಂತಹದ್ದು. ವೇದದಲ್ಲಿ ಮಾತುಗಳೇನೆ ಪುರಾಣಗಳು ಹೇಳುದು. ಅದಕ್ಕೆ ಇದನ್ನ ಉಪಬ್ರಹ್ಮಣಗಳು ಅಂತ ಹೇಳಿದ್ರು. ಇತಿಹಾಸ ಪುರಾಣ ಅಭ್ಯಾಂ ವೇದಂ ಸಮುಪಬ್ರಹ್ಮಯೇತಿ. ಅಂದ್ರೆ ವೇದದಲ್ಲಿ ಏನ್ ಹೇಳುತ್ತೋ ಮಾತು ಅದನ್ನ ಇಲ್ಲಿ ಘಟನಾವಳಿಗಳಿಂದ ಸಾಕ್ಷಾತ್ತಾಗಿ ತೋರಿಸುವಂತಹದ್ದು. ಏಕವಿಂಶತಿರ್ವೈ ದೇವಲೋಕಾಹ, 21 ಸ್ವರ್ಗಗಳು ಇದೆ ಅಂತ. ಹೀಗೆ ನರಕವು 21 ಇದೆ. ಯಾರು ಒಳ್ಳೆದಾಗಿ ಧೈರ್ಯವಾಗಿ ಮಾತೃಭೂಮಿಗಾಗಿ ತಮ್ಮ ದೇಹವನ್ನ ಸಮರ್ಪಣೆ ಮಾಡ್ತಾರೋ ಇದಕ್ಕೆ ಆತ್ಮಾಹುತಿ ಅಂತ ಹೆಸರು. ಸೂಯಿಸೈಡ್ ಅಲ್ಲ ಇದು. ಅಧರ್ಮದ ವಿರುದ್ಧ ಸೆಟೆದು ನಿಂತು ಧರ್ಮಕ್ಕಾಗಿ ತನ್ನ ಜೀವವನ್ನೇ ಬಲಿ ಕೊಟ್ಟವನು ಖಂಡಿತ ಉತ್ತಮವಾದದ್ದನ್ನ ಪಡೀತಾನೆ. ಆದ್ರೆ ಕ್ಷತ್ರಿಯನಾಗಿ ಯುದ್ಧದಲ್ಲಿ ನಿಂತು ಹೋರಾಡದೆ ಹೆದರ್ಕೊಂಡು ವಾಪಸ್ಸು ಓಡಿ ಬಂದ್ರೆ ಅವನಿಗೆ ಇಲ್ಲೂ ಕೂಡ ಗೌರವ ಇಲ್ಲ, ನರಕಗಳಲ್ಲೂ ಬೀಳ್ಬೇಕಾಗತ್ತೆ ಅಂತ. ಆದ್ದರಿಂದ ಪ್ರಾಣದ ಆಸೆಯನ್ನ ಬಿಟ್ಟು ನೀವು ಶತ್ರುಗಳ ಮೇಲೆ ಬಿದ್ದು ಹೊಡೆಯಿರಿ, ಜಯ ಹೊಂದಿರಿ, ಅಪಕೀರ್ತಿಕರಣವಾದ ನರಕದಲ್ಲಿ ಬೀಳಬೇಡಿ. ಯುದ್ಧದಲ್ಲಿ ದೇಹತ್ಯಾಗವೇ ಶೂರರಿಗೆ ಸ್ವರ್ಗದ್ವಾರ ಎಂದ. ಈ ಮಾತನ್ನು ಕೇಳಿದೊಡನೆ ಅಲ್ಲಿದ್ದ ಯೋಧರೆಲ್ಲ ಉತ್ಸಾಹದಿಂದ ಮುಂದೆ ಬಿದ್ದು ಶತ್ರುಗಳನ್ನೇ ಜಯಿಸಿದ್ರು. ಆದ್ದರಿಂದ ಪ್ರಾಣ ತ್ಯಾಗಕ್ಕೆ ಸಿದ್ಧನಾಗಿ ಯುದ್ಧಕ್ಕೆ ನಿಲ್ಲಬೇಕು. ಗಜ ಸೈನ್ಯದ ನಡುವೆ ರಥಿಕರ ಹಿಂದೆ ಅಶ್ವ ಸೈನಿಕರು, ಅವರಿಗೆ ಹಿಂದೆ ಕವಚಾಧಾರಿಗಳಾದ ಕಾಲಾಳುಗಳು, ಹೀಗೆ ನಿಲ್ಲಿಸಿಡ್ಬೇಕು. ಈ ರೀತಿ ಸೇನಾ ವ್ಯೂಹವನ್ನ ನಿಲ್ಲಿಸುವ ರಾಜನು ತಪ್ಪದೆ ಜಯಿಸ್ತಾನೆ. ನೀನು ಮುಂದೆ ಹೀಗೆ ಮಾಡಬೇಕು. ಸ್ವರ್ಗವನ್ನ ಸಾಧಿಸಲು ಅಪೇಕ್ಷೆ ಉಳ್ಳವರು ಕೋಪೋದ್ರೇಕದಿಂದ ಮುಂದುವರೆದು ಮನಃಪೂರ್ತಿಯಾಗಿ ಹೋರಾಡ್ತಾರೆ. ಮಹಾಮತ್ಸ್ಯಗಳು ಸಮುದ್ರವನ್ನು ಹೇಗೋ ಹಾಗೆ ಅವರು ಶತ್ರು ಸೈನ್ಯವನ್ನ ಕಲಗಿಸಿಬಿಡ್ತಾರೆ. ತಮ್ಮಲ್ಲಿಯೇ ಒಬ್ಬರಿಗೊಬ್ಬರು ಧೈರ್ಯಗೆಟ್ಟವರನ್ನು ಉತ್ಸಾಹಗೊಳಿಸಿ ನಿಲ್ಲಿಸಿಡಬೇಕು. ಹೀಗೆ ಸೈನ್ಯ ಸನ್ನಾಹದಿಂದ ಜಯ ಹೊಂದಿದವನು ತಾನು ಜಯಿಸಿದ ಭೂಮಿಯನ್ನ ನಿರುಪಾಧಿಕವಾಗಿ ರಕ್ಷಿಸಬೇಕು. ಸೋತು ಓಡಿ ಹೋದ ಶತ್ರುಗಳನ್ನು ಬಹಳವಾಗಿ ಬೆನ್ನಟ್ಟಿ ಹೊಡೆಯಬಾರದು. ಪರಾಜಿತರಾಗಿ ಓಡಿ ಹೋದ ಶತ್ರುಗಳು ಒಂದು ವೇಳೆ ತಮ್ಮ ಪ್ರಾಣದಲ್ಲಿಯೇ ನಿರಾಶರಾಗಿ ಹಿಂತಿರುಗಿ ಬಂದು ಮೇಲೆ ಬೀಳಬಹುದು. ಆಗ ಅವರ ವೇಗ ಬಹಳ ದುಸ್ಸವಾಗುತ್ತೆ. ಆದ್ದರಿಂದ ಪರಾಜಿತರಾದವರನ್ನ ರೇಗಿಸುವಂತೆ ತಿರುಗಿ ಸೈನಿಕರನ್ನ ಅವರ ಮೇಲೆ ಬೆನ್ನಟ್ಟಿಸಬಾರದು. ಯುದ್ಧದ ನಿಯಮಗಳು ನೋಡಿ. ಯಾರು ಅಸ್ತ್ರಶಸ್ತ್ರ ಇಲ್ವೋ, ಯಾರಿಗೆ ಘಾತಿಯಾಗಿದೆಯೋ, ಯಾರು ಶರಣಾಗಿದ್ದಾನೋ ಇಂಥವರ ಮೇಲೆ ಇವನು ಅಸ್ತ್ರವನ್ನು ಎತ್ತಬಾರದು.
ನಿಜವಾದ ಪರಾಕ್ರಮ ಶೌರ್ಯ ಇರುವಂತವ್ರು. ಶೂರರಾದವರು ಭಯದಿಂದ ಬೆನ್ನು ತೋರಿಸಿ ಓಡುವವರನ್ನು ಹೊಡೆಯಲು ಯತ್ನಿಸಲಾರರು. ಜಂಗಮಗಳಿಗೆ ಸ್ಥಾವರಗಳು ಆಹಾರ, ಕೋರೆಯುಳ್ಳವುಗಳಿಗೆ ಕೋರೆ ಇಲ್ಲದ ಪ್ರಾಣಿಗಳು ಆಹಾರ. ಅದರಂತೆ ಶೂರನಿಗೆ ಭೀರುಗಳು ಅನ್ನ ಎನಿಸ್ತಾರೆ, ಅಂದರೆ ಭೋಗ್ಯರು. ಭೀರುಗಳು ತಮ್ಮನ್ನು ಗೆಲ್ಲುವ ಶೂರರಂತೆಯೇ ಕೈ, ಕಾಲು, ಹೊಟ್ಟೆ, ಎದೆ ಮುಂತಾದ ಅವಯಗಳು ಉಳ್ಳವರಾಗಿದ್ರು ಕೂಡ ಬಾಣಕ್ಕೆ ಬೆನ್ನು ಕೊಟ್ಟು ಓಡ್ತಾರೆ. ಕೆಲವು ಮಂದಿ ಭೀರುಗಳು ಅಂದ್ರೆ ಭಯಗ್ರಸ್ತರಾದವರು, ಹಿಂತಿರುಗಿ ಬಂದು ಶೂರರ ಮುಂದೆ ನಮ್ರರಾಗಿ ನಮಸ್ಕರಿಸಿ ಕೈ ಮುಗಿದು ನಿಲ್ತಾರೆ. ಈ ಲೋಕವೆಲ್ಲ ತಂದೆಯ ತೋಳಿನ ಮೇಲಿರುವ ಮಕ್ಕಳಂತೆ ಶೂರರ ಧ್ವಜದಲ್ಲಿ ನೆಲೆಗೊಂಡಿದೆ. ಆದ್ದರಿಂದ ಲೋಕದೊಳಗೆಲ್ಲ ಶೂರನೇ ಮಾನಾರ್ಕನು ಎನಿಸ್ತಾನೆ. ಆದ್ದರಿಂದ ಲೋಕದೊಳಗೆಲ್ಲ ಶೂರನೇ ಮಾನಾರ್ಕ. ಮೂರು ಲೋಕಗಳಲ್ಲಿಯೂ ಶೌರ್ಯಕ್ಕಿಂತ ಮೇಲಾದ್ದಿಲ್ಲ. ಎಲ್ಲವನ್ನು ಆಳಿ ಅನುಭವಿಸ್ತಕ್ಕಂಥವನು ಶೂರನೇ. ಎಲ್ಲವೂ ಶೂರನಿಗೆ ಅಧೀನ ಅಂತ. ಇಲ್ಲಿಗೆ 9ನೇ ಅಧ್ಯಾಯ. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 100ನೇ ಅಧ್ಯಾಯ. ಭೀಷ್ಮನು ಯುದ್ಧದ ಕ್ರಮಗಳನ್ನ, ಯುದ್ಧಕ್ಕೆ ತಕ್ಕ ಕಾಲ, ದೇಶ, ಸೈನ್ಯ ಮುಂತಾದವನ್ನು ಯುಧಿಷ್ಠಿರನಿಗೆ ತಿಳಿಸಿದ್ದು. ಯುಧಿಷ್ಠಿರನ ಭೀಷ್ಮನನ್ನ ನೋಡಿ, ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. ಹೇ ಪಿತಾಮಹ, ಜಯಾಭಿಲಾಷಿಗಳು ಧರ್ಮ ಲೋಪವನ್ನು ಲಕ್ಷಿಸದೆ ರಾಜದಂಡದ ಭಯವನ್ನ ತೋರಿಸಿ ಸೈನ್ಯವನ್ನು ಯುದ್ಧಕ್ಕಾಗಿ ಮುಂದೆ ತಳ್ಳುವುದು ಹೇಗೆ, ಅದನ್ನು ನನಗೆ ತಿಳಿಸಬೇಕು ಎಂದು ಕೇಳಲು ಭೀಷ್ಮ, ಕೆಲವರು ಕ್ಷತ್ರಿಯ ಧರ್ಮವನ್ನು ಅನುಸರಿಸಬೇಕೆಂದು ತಾವೇ ಆ ಮಾರ್ಗದಲ್ಲಿ ನಡೆದುಕೊಳ್ತಾರೆ. ಮತ್ತೆ ಕೆಲವರು ಹೇಗಿದ್ದರೂ ಮರಣವಿದ್ದೇ ಇರುವುದು ಎಂಬ ನಿಶ್ಚಯದಿಂದ ಮುಂದೆ ನುಗ್ತಾರೆ. ಇನ್ನು ಕೆಲವರು ಹಿರಿಯರು ಆಚಾರ ಎಂಬ ಶ್ರದ್ಧೆಯಿಂದ ಅದನ್ನು ಆಚರಿಸ್ತಾರೆ. ಬೇರೆ ಕೆಲವರು ರಾಜ ಭಯಕ್ಕಾಗಿ ಅದನ್ನ ನಡೆಸ್ತಾರೆ. ಕಾಲ ವಿಳಂಬ ಇಲ್ಲದೆ ಆಗಲೇ ಫಲವನ್ನು ಕೊಡತಕ್ಕಂತ ಧರ್ಮಗಳನ್ನ ನಿನ್ನ ಅರ್ಥಸಿದ್ಧಿಗಾಗಿ ನಿನಗೆ ಉಪದೇಶಿಸ್ತೇನೆ ಕೇಳು. ಯುದ್ಧದಲ್ಲಿ ಬರುವಂತ ಜನಗಳು ಹೇಗೆ ಅಂತ ಹೇಳ್ತಾರೆ. ಹೀಗೆ ಭಗವಂತನ ಕಡೆ ಪ್ರಯತ್ನ ಮಾಡೋರು ಅಷ್ಟೇ, ಉಪಾಸನೆ ಮಾಡೋರು. ಭಗವಂತನನ್ನು ಪಡಿಬೇಕು ಅಂತ ಬರೆಯುವಂತವ್ರು ಎಷ್ಟು ಜನ? ಅದರಲ್ಲಿ ಧನ, ಧಾನ್ಯ, ಪಶು, ಬಹುಪುತ್ರ ಲಾಭ ಇವುಗಳು ಸಿಗ್ಬೇಕು ಅಂತ ಬರುವಂತವ್ರು. ಸುಮ್ನೆ ಸೋಗಗೆ ರಾಜನ ಮುಂದೆ ನಾನು ಯುದ್ಧ ಮಾಡ್ತೀನಿ ಅಂತ ತೋರಿಸ್ಬಿಟ್ಟು ಇನ್ಯಾರನ್ನು ಮುಂದಕ್ಕೆ ತಳ್ಳಿ ಬರುವಂತವ್ರು ಇದ್ದಾರೆ. ಎಲ್ಲ ಲೋಕದಲ್ಲಿ ನೋಡ್ತೀವೋ ಇಲ್ವಾ ಎಲ್ಲ ಈ ರೀತಿಯ ಇವೆಲ್ಲ. ಆದ್ರೆ ನಿಸ್ಪೃಹವಾಗಿ ಯಾರು ಮಾಡ್ತಾನೋ ಅಂತವನಿಗೆ. ಬಹಳ ಹಿಂದೆ ಒಂದು ಉಪನ್ಯಾಸದಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ದೆ. ಈಗ ಎಲ್ಲರ ಮುಂದೆ ತಾನು ತುಂಬಾ ಕೆಲಸ ಮಾಡ್ತಾ ಇದ್ದೇನೆ, ನಾನು ಎಲ್ರಿಗೂ ಮುಂದೆ ಕಾಣಬೇಕು, ಎಲ್ಲರೂ ನನ್ನನ್ನು ಗುರುತಿಸ್ಬೇಕು ಅನ್ನೋದಕ್ಕಾಗಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು, ಪುರುಷನೋ ಸ್ತ್ರೀನೋ, ಅವ್ರೇನು ಅಂದ್ರೆ ಡಯಾಸ್ ಹತ್ರನೇ ಇರ್ತಾರೆ. ಎಲ್ಲೆಲ್ಲಿ ಕ್ಯಾಮರಾದ್ದು ಇದೆಯೋ ಅದ್ರ ಮುಂದ್ಗಡೆ ಬರ್ತಾ ಇರೋದು. ಏನೋ ಅಲ್ಲಿ ಪುರೋಹಿತರು ಮಾತ್ರ ಇನ್ನೊಂದು ಬೇಕು ಅಂದ್ರೆ ಇವ್ರ ಕಡೆ ಬಂದು ನೋಡೋ ಅದೊಂದು ಸ್ವಲ್ಪ ತಗೊಂಬ ಅಂತ ಅನ್ನೋದು. ಅವ್ರು ಕೊಡಿಲಿ ಅಂತ ಅವನು ತಂದು ಕೊಟ್ಟಿದ್ದೀನಿ, ಇವ್ನು ತಂದು ಮುಂದೆ ಕೊಟ್ಟು ತೋರ್ಸೋದು. ಯಾಕೆ? ಇವನು ಟಿವಿ ಮುಂದಿನಲ್ಲಿ ಓಹಾ ಏನೆಲ್ಲಾ ಸರ್ವಿಸ್ ಮಾಡ್ದ ಇವನು ಅಂತ ಅಲ್ಲಿ ಕಾಣಿಸ್ಬೇಕು ಲೋಕಕ್ಕೆ. ನಿಜವಾಗ್ಲೂ ಮಾಡ್ದವ್ನು ಯಾರು ಹೋಗಿ ತಂದು ಕೊಟ್ಟನಲ್ಲ ಅವನು. ಹೀಗೆ ಲೋಕದಲ್ಲಿ ಈ ರೀತಿಯ ನಡನೆಗಳು ನಡೆದ್ರು ಕೂಡ ಭಗವಂತನ ಕಣ್ಣು ಗೊತ್ತಿಲ್ವಾ ಯಾರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ? ಅವನು ಯಾರೋ ಎಲೆಮರೆ ಹಿಂದ್ಗಡೆ ಮಾಡ್ತಾನಲ್ಲ ಅವರು. ಈಗ ಮಂಟಪಳ್ಳಿನಲ್ಲಿ ಮಾಡೋ ಕೆಲಸ ಅವ್ರು ಏನಾದ್ರು ಹೊರಗಡೆ ಬರ್ತಾರ? ಬೆಳಗಾದ ತಕ್ಷಣ ಶುದ್ಧವಾಗಿ ಭಗವಂತನ ಧ್ಯಾನಿಸ್ಕೊಂಡು ಅಡಿಗೆ ಇದರಲ್ಲಿ ಪೂರ್ಣವಾಗಿ ನಿರತರಾಗಿರ್ತಾರೆ. ಅವರು ಇಲ್ಲಿ ಉತ್ಸವನ, ಸಮಾರಂಭನೋ, ಶಾತಮರೇನಲ್ಲೋ ಇವ್ರು ಜೋರಾಗಿ ಹೇಳ್ತಾ ಇದ್ದಾರೆ ಅನ್ನೋದು ಕಾಣಿಸಲ್ಲ. ಆದ್ರೆ ಅವ್ರ ಕೈಂಕರ್ಯ ಕಡಿಮೆನೇನು? ಹಾಗೆ ಅಡ್ಡೆಯನ್ನ ಹಿಡ್ಕೊಂಡು ಉತ್ಸವವನ್ನು ಬಿಜಿ ಮಾಡಿಸೋರು. ಭಗವಂತನಿಗಾಗಿ ಮಾಡುವ ಕೆಲಸ ಇದು ಮೇಲೆ, ಇದು ಕೆಳಗೆ, ಅದು ಮುಂದೆ ನಿಂತ್ರೆ ಇದೆಲ್ಲ ಏನಿಲ್ಲ. ಒಟ್ಟಿನಲ್ಲಿ ಯಾರ್ಯಾರಿಗೆ ಏನೇನ್ ಸಾಧ್ಯವೋ ಆ ಕೆಲಸಗಳನ್ನ ಶ್ರದ್ಧೆಯಿಂದ ಭಗವತ್ ಪ್ರೀತಿಗಾಗಿ ನಡೆಸ್ಬೇಕು. ಹಾಗೆ ನಡೆಸಿದ್ರೆ ಭಗವಂತ ಪ್ರೀತನಾಗ್ನಿ ಹೊರತು ಏನೋ ಇದ್ರದ್ದೆಲ್ಲ ಕವರೇಜ್ ಮಾಡ್ತಾ ಇದ್ದಾರೆ. ಟಿವಿನವ್ರು ಬಂದಿದ್ದಾರೆ ತೋರಿಸ್ಬಿಡ್ತಾರೆ. ಇದರಲ್ಲಿ ಈ SVBC ನಲ್ಲಿ ಭಕ್ತಿ ವಿಶೇಷ ಕಾರ್ಯಕ್ರಮ ಅಂತ ಹಾಕ್ತಾರಲ್ಲ, ಅದರಲ್ಲಿ ಕವರ್ ಮಾಡ್ತಾರೆ ಅಂತ. ಅವ್ರು ಬಂದಿದ ತಕ್ಷಣ ಇವ್ರು ಮುಂದೆ ಬಂದು ಅದ್ರ ಮುಂದೆ ನಿಂತು, ಇಲ್ಲ ತಾವೇ ನಿಂತು ಹೇಳಿಯೋ ಮಾಡಿಯೋ ಕಾರ್ಯಕ್ರಮನ, ಉತ್ಸವನ ನಡಿಬೇಕಾದ್ರೆ ಎಷ್ಟು ಜನ ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರ್ತಾರೆ ಅದ್ರದ್ದು. ಹಾಗಾಗಿ ಎಲ್ಲೋ ಯಾರಿಗೂ ಕಾಣಿಸದಂತೆ ಮಾಡಿದಂತ ಕೆಲಸ ಭಗವಂತನ ಕಣ್ಣಿಗೆ ಕಾಣದೆ ಹೋಗೋದಿಲ್ಲ. ಹಾಗೆ ನಮಗೆ ಏನನ್ನ ವಿಧಿಸಿದ್ದಾರೋ ಆ ಕೆಲಸಗಳನ್ನ ನಾವು ಶ್ರದ್ಧೆಯಿಂದ ಮಾಡಿ ಈ ಕೀರ್ತಿನೋ, ಮನ್ನಣೆನೋ, ರೆಕಗ್ನಿಷನ್ ಬೇಕು ಅನ್ನೋ ಹುಚ್ಚುತನವನ್ನ ಬಿಟ್ಟು
ಭಗವದರ್ಪಿತವಾಗಿ ಮಾಡ್ಬೇಕು. ಪ್ರೀತಿಯಿಂದ ನಡೆಸುವಂತ ಕೈಂಕರ್ಯ ಅದು. ಕಸ ಗುಡಿಸಿ ರಂಗೋಲಿ ಹಾಕಿ ಬೆಳಗಾದ ತಕ್ಷಣ ಅವ್ರು ಯಾರು ಕಾಣಿಸ್ತಾರೇನೋ? SVBC ಚಾನೆಲ್ ಹಾಕಿ ನೋಡಿ, 3 ಗಂಟೆಗೆ ಗುಡಿಸ್ತಾ ಇರ್ತಾಳೆ, ಅಲ್ಲೆಲ್ಲ ಶುದ್ಧಿ ಮಾಡ್ತಾ ಇದ್ದಾರೆ. ಇನ್ನಿನ್ ಸುಪ್ರಭಾತ ಆರಾಮ ಆಗ್ಬೇಕು ಅಂತಂದಾಗ ಮಧ್ಯರಾತ್ರಿ ಇವರುಗಳೆಲ್ಲ ಹೋಗಿ ನಗರವನ್ನ ಶುದ್ಧೀಕರಣ, ರಸ್ತೆಯನ್ನೆಲ್ಲ ಶುದ್ಧಿ ಮಾಡಿ ಎಲ್ಲ ಮಾಡ್ತಾರೆ. ಆಮೇಲೆ ಶುರುವಾಗತ್ತೆ ಜನಸಂದಣಿ ಇದೆಲ್ಲ. ಅದಕ್ಕೆ ಅನುಮಾಡಿ ಕೊಡುವಂತವ್ರು ಎಷ್ಟು ಜನ ಅಂತ. ಹೀಗೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಕೆಲಸ ನಡಿಬೇಕಾದ್ರೆ ಎಷ್ಟು ಜನರ ಸಹಕಾರ ಇದೆಲ್ಲ ಬರುತ್ತೆ. ಎಲ್ಲರೂ ಕೂಡ ಎಲ್ಲರಿಗೂ ಕಾಣುವಂತೆನೆ ನಡೆಸಬೇಕಾಗಿದೆ ಕೆಲಸ ಅಂತಿಲ್ಲ. ಹಾಗೆ ಇಲ್ಲಿ ಒಂದೊಂದನ್ನು ಅನ್ವಯ ಮಾಡಿ ಹೇಳ್ತಾ ಇದ್ದಾನೆ. ನಿನ್ನ ಅರ್ಥಸಿದ್ಧಿಗಾಗಿ ನಿನಗೆ ಕಾಲ ವಿಳಂಬ ಇಲ್ಲದೆ ಆಗಲೇ ಫಲವನ್ನು ಕೊಡತಕ್ಕ ಧರ್ಮವನ್ನ ಹೇಳ್ತೇನೆ ಕೇಳು. ಮರ್ಯಾದೆ ಮೀರದ ದಸ್ಯುಗಳು, ಲೋಕ ವಿರೋಧಿಗಳು ಎನಿಸಿದ್ದಾರೆ. ದಸ್ಯುಗಳು ಅಂದ್ರೆ ಎಲ್ಲ ಈ ಕ್ರಾಂತಿಕಾರರು, ಇವರೆಲ್ಲ ಎಲ್ಲಾ ರೀತಿಯಲ್ಲಿ ಅಂತವರನ್ನ ಶಿಕ್ಷಿಸುವುದಕ್ಕಾಗಿ ಮತ್ತು ಕಾರ್ಯಸಿದ್ಧಿಗಾಗಿಯೂ ವೇದ ವಿಹಿತವಾದ ಹಲವು ಉಪಾಯಗಳು ಉಂಟು. ಪ್ರಜ್ಞೆಯನ್ನು ಉಪಯೋಗಿಸುವುದರಲ್ಲಿ ರುಜು ಮಾರ್ಗವೊಂದು, ವಕ್ರವಾದದ್ದೊಂದು. ರಾಜನು ಅವೆರಡನ್ನು ಚೆನ್ನಾಗಿ ತಿಳಿದಿರ್ಬೇಕು. ಈಗ ಕೃಷ್ಣ ಕೆಲವು ಕಡೆ ನಿಮಗೆ ಮೋಸ ಮಾಡದ ಅಂತ ಕಾಣಿಸುತ್ತೆ. ಆ ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು. ಇದೆಲ್ಲ ರಾಜನೀತಿ. ಮಾಡಿದ ತಪ್ಪಲ್ಲ. ಕೃಷ್ಣ ಒಂದು ತಪ್ಪು ಕೆಲಸನೂ ಮಾಡ್ಲಿಲ್ಲ. ಏನು ಬಹಳ ವಿಶೇಷವಾಗಿ ಏನು ಹೇಳ್ತಾ ಇದ್ರಲ್ಲ ಸ್ಟೇಟ್ಮೆಂಟ್, ಜಾರ ಚೋರ ಅಂತ ಅವನ ಮೇಲೆ ಎಷ್ಟೆಲ್ಲ ಹೇಳಿದ ಮಾತನ್ನು ಉಳಿಸ್ಕೊಳ್ಳಿಲ್ಲ. ರಥದೇಶ ಅಸ್ತ್ರವನ್ನೇ ಹಿಡಿಯಲ್ಲ ಅಂತ ಮೊದಲು ಹೇಳ್ಬಿಟ್ಟು ಆಮೇಲೆ ಕೈನಲ್ಲಿ ಚಕ್ರವನ್ನು ಎತ್ಬಿಟ್ನಲ್ಲ ಅಂತ. ಆ ಹಿನ್ನೆಲೆ ಇದುಗಳೆಲ್ಲ ನೀವು ನೋಡಿದ್ರೆ, ಸರಿಯಾಗಿ ತಿಳಿದ್ರೆ ಗೊತ್ತಾಗತ್ತೆ. ಲೋಕ ಸುಮ್ನೆ ನಿಂದೆ ಮಾಡಬಹುದು, ನಾನು ಹೇಳಿದ ಮಾತು ಉಳಿಸ್ಕೊಳ್ಳಿಲ್ಲ ಕೃಷ್ಣ ಅಂತ. ಯಾವುದೂ ಅಲ್ಲ. ಭೀಷ್ಮ ಪ್ರತಿಜ್ಞೆ ಮಾಡಿದ್ದ, ನನ್ನ ಮಾತು ಸುಳ್ಳಾದ್ರೂ ಪರವಾಗಿಲ್ಲ, ಲೋಕ ನನ್ನನ್ನ ನಿಂದಿಸಿದ್ರು ಸರಿ, ಆದ್ರೆ ಅವನ ಮಾತನ್ನು ಸತ್ಯ ಮಾಡಬೇಕು ಅಂತ ಅದಕ್ಕಾಗಿ ಚಕ್ರವನ್ನ ಎತ್ತಿಡಿದ. ಅಷ್ಟೊಂದು ಅರ್ಜುನ ಬಂದ, ಬೇಡ ಬೇಡ ಕೃಷ್ಣ, ಚಕ್ರವನ್ನು ಬಿಡಬೇಡ, ನಾನು ಯುದ್ಧ ಮಾಡ್ತೇನೆ ಅಂತ. ಅರ್ಜುನನಿಗೂ ಹಿಂದೇಟು. ಎಷ್ಟೆಲ್ಲಾ ಸಲಿ ಹೇಳಿ ಮತ್ತೆ ಮತ್ತೆ ಕೃಷ್ಣ ಹೇಳ್ತಾ ಇದ್ರು ಕೂಡ, ಅಯ್ಯೋ ನನ್ ತಾತ ನನ್ಗೆ ಇದಾದವನು, ಅವನ ತೊಡೆ ಮೇಲೆ ನಾನು ಆಟ ಆಡ್ದು, ಅವನ ಮೇಲೆ ಹೇಗ್ ಬಾಣ ಬಿಡ್ಲಿ ಅಂತ ಬರೀ ಆ ಸಂಬಂಧ ಇದರಲ್ಲೇ ಇದ್ದ. ಅನ್ಯಾಯದ ಕಡೆಗೆ ಅವನ ತಾತನೋ ಗ್ಯಾರೇ ಇರುತ್ತೆ. ಧರ್ಮಕ್ಕಾಗಿ ಇವನು ಯುದ್ಧ ಮಾಡಬೇಕಾದ್ರೆ ಇದು ಧರ್ಮ ಅಧರ್ಮಗಳ ಯುದ್ಧ. ಅದರಲ್ಲಿ ಧರ್ಮದ ಜೊತೆಗೆ ನಿಂತು ಯುದ್ಧ ಮಾಡಿದ್ರೆ ಅದು ಸರಿಯಾದಂತ. ಹಾಗೆ ಸರಿಯಾದ ಮಾರ್ಗ ಒಂದು, ವಕ್ರವಾದದ್ದೊಂದು. ರಾಜ ಎರಡನ್ನು ತಿಳಿದಿರ್ಬೇಕು. ಆದರೆ ವಕ್ರ ಬುದ್ಧಿಯನ್ನ ಮತ್ತೊಬ್ಬರ ಬಾಧೆಗಾಗಿ ಉಪಯೋಗಿಸಬಾರದು. ತನಗೆ ಅಪಾಯ ಸಂಭವಗಳಲ್ಲಿ ಮಾತ್ರ ಆ ಅಪಾಯವು ತಪ್ಪುವುದಕ್ಕಾಗಿ ಅದನ್ನು ಉಪಯೋಗಿಸ್ಬೇಕು. ಈಗ ಆಂಜನೇಯ ಯುದ್ಧ ಮಾಡಿದ, ಅಕ್ಷಕುಮಾರನನ್ನ ಕೊಂದ. ಆ ಮಂತ್ರಿಗಳ 5 ಮಕ್ಕಳು ಬಂದ್ರು, ಕುಮಾರರು, ಮಂತ್ರಿ ಕುಮಾರರು, ಅವರನ್ನು ಹೊಡೆದ. ಬೇಕಾದಷ್ಟು ರಾಕ್ಷಸರು ಸತ್ತರು. ಅವೆಲ್ಲ ತನ್ನ ಆತ್ಮದ ರಕ್ಷಣೆಗೆ ಮಾಡಿದ್ದು. ವಿಭೀಷಣ ಹೇಳ್ತಾನೆ, ಅವನೊಬ್ಬ ಇದ್ದ ಅಲ್ಲಿ, ನಮ್ಮವರು ಹೋದ್ರು ಯುದ್ಧ ಮಾಡಿದ್ರು, ಅವನು ತನ್ನನ್ನು ರಕ್ಷಿಸ್ಕೊಳ್ಳೋದಕ್ಕೆ ಹೊಡೆದಾಡ್ದ, ವೀರಾವೇಶದಿಂದ ಓಡಿದ, ಅನೇಕರು ಸತ್ರು. ಹಾಗೆ ರಾವಣನ ಮಗನೂ ಸತ್ತ, ಅಕ್ಷಕುಮಾರ. ಅದಾದ್ರೂ ಕೂಡ ಹನುಮಂತನ್ ತಪ್ಪಿಲ್ಲ ಅಂತಾನೆ ವಿಭೀಷಣ. ಹಾಗೆ ಅಪಾಯ ತನಗೆ ಉಂಟಾಗತ್ತೆ ಅನ್ನುವಾಗ ಡಿಫೆನ್ಸ್, ತನ್ನ ದೇಹದ ರಕ್ಷಣೆ, ಅದಕ್ಕಾಗಿ ಆಯುಧಗಳನ್ನು ಎತ್ತಿದ್ರೆ ಮತ್ತು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಿದ್ರೆ ಅದು ತಪ್ಪಾಗುವುದಿಲ್ಲ. ಶತ್ರುಗಳು ಕೆಲವು ವೇಳೆ ತನ್ನನ್ನು ಕೆಡಿಸಲು ತನ್ನಲ್ಲಿಯೇ ಸೇರಿ ಕಪಟೋಪಚಾರಗಳನ್ನ ಮಾಡ್ತಾರೆ. ರಾಜನು ಬುದ್ಧಿವಂತನಾದ್ರೆ ಆ ಕಪಟಗಳನ್ನೆಲ್ಲ ತಿಳಿದು ಆ ಕಪಟೋಪಾಯದಿಂದಲೇ ಅದನ್ನ ತಪ್ಪಿಸಿಕೊಂಡು ಆ ಶತ್ರುಗಳಿಗೂ ತಕ್ಕ ಪ್ರತಿಕಾರ ಮಾಡಬೇಕು. ಮುಳ್ಳನ್ನು ಮುಳ್ಳಿಂದನೇ ತೆಗೆಯುವುದು ಅಂತ ಹೇಳೋ ಮಾತು ಇದೇನೆ ಗಾದೆನಲ್ಲಿ. ಕೃಷ್ಣ ಮಾಡಿದ್ದು ಇದೇ ಕೆಲಸ. ಒಂದೊಂದಕ್ಕೂ ಕೂಡ. ಗಾಂಧಾರಿ ಏನು ಪತಿವ್ರತೆ, ಕಣ್ಣು ಕಟ್ಕೊಂಡ್ಬಿಟ್ಟಿದ್ದು ಇದು ಪತಿವ್ರತೆ ನಿಜ. ಏನೋ ಧೃತರಾಷ್ಟ್ರನಲ್ಲಿ ಕಾಯ ವಾಚ ಇದೆಲ್ಲ ಮಾಡಿದ್ದು. ಅವಳಿಗೆ
ವ್ಯಾಸ ಮಹರ್ಷಿಯ ಇದ್ರದ್ದು ಆದೇಶ ಎಲ್ಲ ಇತ್ತು, ಎಲ್ಲ ಸರಿ. ಅವಳಿಗೆ ತನಗಿರುವಂತ ಏನೋ ಒಂದು ಶಕ್ತಿ, ಅದರಿಂದ ಏನಾರು ಮಾಡಿ ದುರ್ಯೋಧನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು, ನೀನು ನಾಳೆ ದಿವಸ ಬೆಳಗ್ಗೆ ಬಾ, ನಾ ಕಣ್ಣಿನ ಪಟ್ಟಿ ತೆಗಿತೇನೆ, ನಗ್ನನಾಗಿ ಬಾ, ನನ್ನಿಂದಲೇ ನನ್ನ ಉದರದಿಂದ ಜನಿಸಿದವ, ನನ್ ಮುಂದೆ ನಿನ್ಗೆ ನಾಚಿಕೆ ಆಗ್ಬೇಕಾಗಿಲ್ವಲ್ಲ, ತಾಯಿಯ ಮುಂದೆ ಮಗನಿಗೇನಂತೆ, ವಿವಸ್ತನಾಗಿ ನಿಂತ್ಕೋಬಹುದಲ್ಲ ಅಂತ. ಸರಿ, ತಾಯಿ ಏನಾದ್ರೂ ಮಾಡಿ ನನ್ನನ್ನು ರಕ್ಷಿಸುವುದಕ್ಕೆ ಹೇಳ್ತಾ ಇದ್ದಾಳೆ ಅಂತೇಳಿ ಬೆಳಗಾದ ತಕ್ಷಣ ಸೂರ್ಯೋದಯಕ್ಕೆ ಆ ಸಂದರ್ಭದಲ್ಲಿ ಇವನು ಇನ್ನು ಕತ್ತಲಿದ್ದಾಗ್ಲೆ ತಾಯಿಯ ಇಳ್ಕೊಂಡಿದ್ದ ಇದಕ್ಕೆ ಬಂದ ದುರ್ಯೋಧನ. ಕೃಷ್ಣ ಎದುರಿಗೆ ಬಂದ. ಏನೋ ಇದು ದುರ್ಯೋಧನ, ದಾಂಡಿಗ ನೀನು, ಹೀಗೆ ನಗ್ನನಾಗಿ ಅಂತ. ಅವನು ಸಡನ್ ಆಗಿ ಒಂದ್ ಬಾಳೆ ಎಲೆಯಿಂದ ತನ್ನ ಗುಪ್ತ ಅಂಗವನ್ನು ಮುಚ್ಕೊಂಡು ಇದ್ ಮಾಡ್ದ. ಅವನು ಕೃಷ್ಣ ಹೇಳಿದ್ದು ಏನು, ಅಲ್ಲ ತಾಯಿ ಅಂತೆ, ನನ್ನ ತಾಯಿ ಮುಂದೆ ನನಗೆ ನಗ್ನ ಆಗಿರೋದಕ್ಕೇನು ಅದ್ರಲ್ಲಿ ಅಂತ. ಅದ್ ಸರಿ, ಮಗುವಾಗಿದ್ದಾಗ ನೀನ್ ಆಗೋದು ಸರಿ, ಈಗ ನೀನು ಇಷ್ಟು ದೊಡ್ಡದಾಗಿ ಬೆಳೆದಿದೀಯಾ, ನೀನು ಪೂರ್ಣವಾಗಿ ನಗ್ನ ಹೋಗದೆ ಅಂತ. ಕೃಷ್ಣ ಮಾಡಿದ್ ಸರಿನೋ, ತಾಯಿ ಮಾಡಿದ್ದು ಸರಿನೋ, ಎರಡನ್ನೂ ನೋಡಿ ನೀವು ತಲೆ ಹಾಕಿ ನೋಡಿ. ಏನಾದ್ರೂ ಮಾಡಿ ದುರ್ಯೋಧನ ಉಳಿಸ್ಬೇಕು ಅಂತ. ಅವನು ದುರ್ಯೋಧನ ಎಲ್ಲ ಅನ್ಯಾಯಕ್ಕೆ ಮೂಲ, ಆ ದುಷ್ಟ ವೃಕ್ಷ ಅದು. ತಾಯಿ ಹೇಳಿದ್ದನ್ನ ಭಗವಂತನಿಗೆ ಗೊತ್ತಾಗ್ಲಿಲ್ವೇ, ಅವನು ಎಲ್ಲವನ್ನೂ ತಿಳಿದವನು. ಅದಕ್ಕಾಗುವುದಾ ನೀನ್ ಈ ರೀತಿ ಹೋಗ್ಬೇಡ ಅಂದ. ಅದಕ್ಕೇನು, ಅವನು ಬಾಳೆ ಎಲೆ ತಗೊಂಡು ತನ್ನ ತೊಡೆ ಭಾಗವನ್ನ ಪೂರ್ಣವಾಗಿ ಮುಚ್ಕೊಂಡು ಹೋದ. ಅವಳು ಕಣ್ ತೆಗೆದು ನೋಡಿದ್ಲು. ತಲೆಯಿಂದ ಕಾಲಿಂದ ನೋಡಿದಾಳೆ. ಅವಳ ದೃಷ್ಟಿ ಬಿದ್ದ ಕಡೆಯೆಲ್ಲ ವಜ್ರವಾಗೋಯ್ತು. ಆ ದುರ್ಯೋಧನ ಶರೀರವು ಯಾರು ಹೊಡಿಯಕ್ಕಾಗಲ್ಲ ಅದು. ಆದ್ರೆ ಬಾಳೆ ಎಲೆಯಲ್ಲಿ ಕವರ್ ಮಾಡ್ಕೊಂಡಿದ್ದಲ್ಲ, ಅಷ್ಟು ಭಾಗ ಮಾತ್ರ ಆಗ್ಲಿಲ್ಲ. ಜೊತೆಗೆ ಅವನಿಗೆ ತೊಡೆ ಮುರಿದು ಸಾಯಿ ಎನ್ನುವಂತ ಶಾಪ ಇನ್ನೊಬ್ಬ ಮಹರ್ಷಿಯಿಂದನೋ ದೇವಲನಿಂದ ಬಂದದ್ದು. ಆ ಶಾಪವೂ ಫಲಿಸಬೇಕು, ಇವನನ್ನ ಧರ್ಮದ ಇದರಲ್ಲೇ ಮಾಡೋದು. ಅದಕ್ಕಾಗಿ ಮೋಸದಿಂದಲೇ ನಿಲ್ದಿದ್ರೆ ಆ ಸಂದರ್ಭದಲ್ಲಿ ಕೃಷ್ಣನ್ಗೇನ್ ಕೆಲಸ ಇತ್ತು? ಅಲ್ಲಿ ಹೋಗಿ ದುರ್ಯೋಧನ ಅವ್ರ ತಾಯಿನ ನೋಡಕ್ ಹೋಗ್ಬೇಕಾದ್ರೆ. ಹೀಗೆ ಒಂದೊಂದು ಘಟನೆಗಳಲ್ಲೂ ಕೂಡ ಲೋಕಕ್ಕೆ ನೋಡ್ಬೇಕಾದ್ರೆ ಇದು ಮೋಸ ಅವನು ಮಾಡಿದ್ದು ಅಂತ. ಇವಾಗ ಈ ಸಾಯಂಕಾಲ ಆಗ್ತಾ ಇದೆ, ಇನ್ನೇನು ಅಸ್ತಮ ಆಗತ್ತೆ, ಅದಕ್ಕೆ ಒಂದು ಚಕ್ರ ಇಟ್ಬಿಟ್ಟು ಮುಚ್ಬಿಟ್ಟ. ಹಗಲಲ್ಲೇ ಇರುಳನ್ನ ಕುಂಟು ಮಾಡಿದ್ದು. ಆಮೇಲೆ ಇವರೆಲ್ಲ ಕುಣಿದಾಡ್ತಾ ಇದ್ದಾಗ ಜಯದ್ರಥ ತಲೆ ಎತ್ತಿದ ತಕ್ಷಣ, ಅರ್ಜುನ ತಗೋ ನೋಡಲ್ ಕಾಣಿಸ್ತಾ ಇದೆ ಜಯದ್ರಥನ್ ತಲೆ ಉಡಿ ಅಂತ ಅಂದ್ಬೇಡ. ಕೃಷ್ಣ ಹೇಳಿದ ತಕ್ಷಣ ತಲೆ ಬುಗ್ಗಿಸ್ಕೊಂಡು ಒಂದು ಚೂರು ಸಂದೇಹ ಇಲ್ಲದೆ ಅದನ್ನ ಫಾಲೋ ಮಾಡ್ತಿದ್ದ. ಇದು ಅರ್ಜುನಿಂದ ನಾವು ಕಲಿಬೇಕಾದ. ಭಗವಂತ ಹೇಳಿದ ಮಾತನ್ನ ಚಾಚು ತಪ್ಪದೆ ಫಾಲೋ ಮಾಡುವಂತದ್ದು. ಕೃಷ್ಣ ಹೇಳಿದ ತಕ್ಷಣ ಬಿಡು ಅಂದ ತಕ್ಷಣ ಬಾಣ ಬಿಟ್ಟ. ಈ ಬಾಣ ಹೋಗಿ ಅವನ ತಲೆ ತೆಗಿಯೋ ಹೊತ್ತಿಗೆ ಒಂದು ಚಕ್ರ ತೆಗೆದ, ಮತ್ತೆ ಸೂರ್ಯ ಕಾಣಿಸ್ದ. ಎಲ್ಲ ಕೆಲವು ಕ್ಷಣಗಳಲ್ಲಿ ಆಗೋಗಿತ್ತು. ಇನ್ನೇನು ಸನ್ಸೆಟ್ ಆಗಬೇಕು ಅಂತ ಎಲ್ಲ ಪೂರ ಆಗೋಗಿದೆ ಆ ಸಂದರ್ಭದಲ್ಲಿ. ಆಮೇಲೆ ಆ ಇದೈತಲ್ಲ, ನೆಕ್ಸ್ಟ್ ಅವನ್ ತಲೆ ತೆಗೆದಿದ್ದಾಯ್ತು ಜಯದ್ರಥಂದು. ಅರ್ಜುನನ್ಗೆ ಕೃಷ್ಣ ಹೇಳ್ದ, ಅದು ಕೆಳಗಡೆ ಬೀಳಿಸ್ಬೇಡ ತಲೆನ, ಅದಕ್ಕೆ ಬಾಣದಿಂದ ಅದನ್ನ ಸ್ವರ್ಗಕ್ಕೆ ಕಳಿಸು ಅಂದ. ಎಲ್ಲಿಗೆ ಇದನ್ ಮಾಡ್ಬೇಕು ಅಂತ ಅವರಪ್ಪ ಸಂಧ್ಯಾವನೆ ಮಾಡ್ತಿದ್ದಾನೆ ಜಯದ್ರಥನಪ್ಪ. ಅವನ್ ತಲೆ ಕೈಗೆ ಅದು ಬೀಳುವಂಗ್ ಮಾಡು ಅಂತ ಅಂದ. ಇವನು ಅಭಿಮಂತ್ರಿಸಿ ಬಿಟ್ಟ. ಯಾಕೆ ಅಂತಂದ್ರೆ, ಇವನನ್ನ ಏನಾದ್ರೂ ಮಾಡಿ ರಕ್ಷಣೆ ಮಾಡ್ಬೇಕು ಅಂತ ಅವರಪ್ಪ ತಪಸ್ಸು ಮಾಡಿ, ಯಾರು ನನ್ನ ಮಗನ ತಲೆ ತೆಗೆದು ಭೂಮಿಗೆ ಬೀಳಿಸ್ತಾರೋ ಅವನ ತಲೆ ಸಹಸ್ರ ಹೋಳಾಗ್ಲಿ ಅಂತ ಅವನು ಪ್ರಾರ್ಥನೆ ಮಾಡಿದ್ದ. ಅದಕ್ಕೆ ಬ್ರಹ್ಮನೋ ಶಿವನೋ ತಥಾಸ್ತು ಅಂದವರು. ಕೃಷ್ಣ ಅವನ ತಲೆ, ಮಗನ ತಲೆ ಅವನ ಇದಕ್ಕೆ ಬಿತ್ತಲ್ಲ, ತಕ್ಷಣ ಅವನಿಗೆ ಏನು ಅಂತ ಗೊತ್ತಾಗ್ಲಿಲ್ಲ, ಸಡನ್ನ ಕೈ ಬಿಟ್ಟ, ಅವನ ತಲೆ ಹೋಯ್ತು. ನೋಡಿ, ಯಾವ್ಯಾವ ಉದ್ದೇಶದಿಂದ ಯಾರ್ಯಾರೋ ಬಹಳ ದೊಡ್ಡ ದೊಡ್ಡ ಸಿದ್ಧಿಗಳು ಅದೋ ಇದನ್ನೋ ತರಿಸ್ಕೊಂಡು ನಾವೆಲ್ಲ ಮಾಡ್ಬಿಡ್ತೀವಿ ಅಂದ್ರೆ, ಭಗವಂತನ ನಿಯತಿಯನ್ನ ಯಾರು ಬದಲಾಯಿಸೋದಕ್ಕೆ ಸಾಧ್ಯವಾಗತ್ತಾ? ಒಂದೊಂದೇ ಘಟನೆ. ಇದಕ್ಕೇನೆ ಅವನಿಗೆ ಹೇಳೋದು ಅಘಟಿತ ಘಟನಾ ಸಾಮರ್ಥ್ಯ ಅಂತ. ಯಾವ್ದು ನಡೆಯೋದೇ ಇಲ್ಲ ಅಂತ ಅನ್ಕೊಳ್ತಾರೋ ಅದನ್ನ ಅವನು ಮಾಡಿ ತೋರಿಸಬಲ್ಲ. ಅವನು ಸುಘಟಿತವನ್ನೇ ಅಘಟಿತಗೈವೆ. ಇನ್ನೇನು ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋದು, ಕಾಡಿಗೆ ಹೋಗ್ಬೇಕಾಯ್ತು. ಅವನು ಯಾರು ಮಾಡಿದ್ದು? ರಾಮನೇನೆ. ಅಯೋಧ್ಯ ಕಾಂಡ 5ನೇ ಅಧ್ಯಾಯದಲ್ಲಿ ವಸಿಷ್ಠ ಮಹರ್ಷಿನೇ ಬಂದು ರಾಮನ ಇದಕ್ಕೆ ಅರಮನೆಗೆ ವಸಿಷ್ಠ ಬರ್ತಿದ್ದಾನೆ ಅಂತ ಕೇಳಿದ ತಕ್ಷಣ ರಾಮನೇ ಓಡಿ ಬರ್ತಾನೆ. ಬಂದು ಕೈ ಹಿಡಿದು ರಥದಿಂದ ಇಳಿಸಿ, ಅದು ನೋಡೋ ನಿನಗೆ ನಾಳೆ ದಿವಸ ಪಟ್ಟಾಭಿಷೇಕ ಆಗ್ತಾ ಇದೆ,
ಅದಕ್ಕಾಗಿ ನೀವಿಬ್ರು ಇವತ್ ರಾತ್ರಿ ಉಪವಾಸ ಇರಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಸಿದವನು ವಸಿಷ್ಠ ರಾಮನಿಗೆ. ಮಾರನೇ ದಿವಸ ಬೆಳಗ್ಗೆ ಇರೋದಕ್ಕೆ ಹಿಂದಿನ ದಿವಸ ಉಪವಾಸ ಇರಬೇಕು. ವಸಿಷ್ಠ ತ್ರಿಕಾಲದರ್ಶಿ. ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತು. ಆದ್ರೂ ಕೂಡ ಭಗವಂತನ ನಿಯಮಕ್ಕೆ ವಿರುದ್ಧವಾಗಿ ಇವರೇನು ಮಾಡಕ್ ಹೋಗ್ಲಿಲ್ವಲ್ಲ. ಎಲ್ಲ ಗೊತ್ತಿದ್ರು ಕೂಡ ಏನ್ ನಡಿಬೇಕು ಅದಕ್ಕೆಲ್ಲ ಪ್ರೊಸೀಜರ್. ಅವನ ಮುಹೂರ್ತ ಇಟ್ಕೊಟ್ಟವನು ಅವನೇ. ಯುವರಾಜ ಪಟ್ಟಾಭಿಷೇಕಕ್ಕೆ ಇಚ್ಛಾಮೋಹಿ ಮಹಾಬಾಹು. ಇನ್ನೇನು ಅವನಿಗೆ ಯುವರಾಜ ಪಟ್ಟಾಭಿಷೇಕ, ಸಮುದ್ರದ ತೀರ್ಥ ಎಲ್ಲ ಬಂದಿದೆ, ಅಭಿಷೇಕ ಆಗ್ಬೇಕು. ಅಷ್ಟರಲ್ಲಿ ಇದಾಗಿ ಅವಕ್ಕೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ಸೇರಿದಂತ ಇವರುಗಳಿಗೆಲ್ಲ ಎಲ್ಲವನ್ನು ದಾನ ಮಾಡಿ ಇವರು ಕಾಡು ಕೊಟ್ಟಿದ್ದು. ಸೊ ಸುಘಟಿತವನ್ನೇ ಅಘಟಿತ ಮಾಡಿದ್ದು ಅದು. ಹಾಗೆ ಅಘಟಿತವನ್ನೇ ಸುಘಟಿತವೇ. ಈಗ ಅರ್ಜುನ ಪ್ರಮಾಣ ಮಾಡ್ಬಿಟ್ಟು ಶಪಥ ಮಾಡಿದ್ದಾನೆ. ಕೃಷ್ಣನನ್ನು ಕೇಳದ್ನ, ನಾನು ಈ ಶಪಥ ಮಾಡ್ತಾ ಇದ್ದೀನಿ ಅಂತ. ನಾಳೆ ಸಂಜೆ ಸೂರ್ಯಾಸ್ತಮದೊಳಗೆ ನನ್ನ ಮಗನ ಸಾವಿಗೆ ಕಾರಣವಾದವನ ತಲೆ ತೆಗೆದಿದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಸೊ ಅಗ್ನಿ ಸಿದ್ಧ ಮಾಡ್ಕೊಡ್ತೀನಿ ಇಂದ ದುರ್ಯೋಧನ. ಇವರೆಲ್ಲ ನಗ್ತಾ ಇರಬೇಕಾದ್ರೆ ಜಯದ್ರಥನ ವಧೆ. ಒಂದೊಂದೇ ಘಟನೆಗಳನ್ನ ಹೀಗೆ ನೋಡಿದಾಗ ಭಗವಂತ ಹೇಗೆ ರಕ್ಷಣೆ ಮಾಡ್ದ ಅಂತ ಅಲ್ಲಿ ಮೇಲೆ ಕಾಣೋಕೆ ಇವ್ರು ಮಾಡಿದ ಮೋಸ ಅನ್ಸಬಹುದು. ಏನು ಇಂದ್ರ ಸೂರ್ಯನ ಇದಕ್ಕೇನೆ ಗತಿಗೇನೆ ಇವನು ಚಕ್ರವನ್ನ ಇಟ್ಟು ಮರೆ ಮಾಡಿ ಕತ್ತಲನ್ನು ಉಂಟು ಮಾಡಿದ್ ಸರಿನೋ ಅಂತಂದ್ರೆ ಈ ಜಯದ್ರ ಮಾಡಿದ್ ಸರಿನಾ? ಸೊ ಯಾರು ಯಾವ ಮೋಸದಿಂದ ನಡೆಸ್ತಾರೋ ಅದು. ಆ ಜಯದ್ರಥನ ತಲೆ ಕೆಳಗಡೆ ಬೀಳದೆ ಅದನ್ನ ತಗೊಂಡೋಗಿ ಸ್ವರ್ಗದಲ್ಲಿ ಅವರ ಅಪ್ಪ ಇದ್ನಲ್ಲ ಅವನ್ ಮಾಡ್ತಾ ಇದ್ದ ಆ ಸಂಧ್ಯಾವನ್ನ ಇದರಲ್ಲಿ ಅವನ್ ಕೈ ಬೀಳೋಂಗ್ ಮಾಡಿದವನು ಯಾರು? ಒಂದೊಂದೇ ಘಟನೆಗಳನ್ನ ನೋಡಿದ್ರೆ ಹೀಗೆ. ಅದರಿಂದ ಭಗವಂತ ನಡೆಸುವ ಈ ಎಲ್ಲ ಲೋಕದಲ್ಲಿ ಅವನ ನಡೆಸಿದ ದಿವ್ಯ ಚೇಷ್ಟಿತೆಗಳು ಯಾವುದೇ ಅವತಾರಗಳಲ್ಲಾಗ್ಲಿ ಅದಕ್ಕೊಂದು ಪರ್ಪಸ್ ಇದೆ, ಅದಕ್ಕೆ ಸರಿಯಾದ ಅರ್ಥ ಇದೆ. ಅದನ್ನ ತಿಳಿದೆ ಸುಮ್ಮನೆ ಅವನನ್ನ ಜಾರ ಚೋರ ಮೋಸ ಮಾಡ್ದ, ಮೋಸದಿಂದ ಎಲ್ಲ ಮಾಡಿದ್ದು ಹಾಗೆ ಹೀಗೆ ಅಂತ. ಹೀಗೆ ಒಂದೊಂದೇ ಘಟನೆಗಳು ಬರುವಂತ. ಇಲ್ಲಿ ರಾಜನಾದವನಿಗೆ ಸರಿಯಾದ ಮಾರ್ಗನ ಗೊತ್ತಿರ್ಬೇಕು. ಯಾರು ಈ ಮೋಸ ಮಾಡಕ್ ಬರ್ತಾರೆ ಅಂದ್ರೆ ಅವರನ್ನ ಅಲ್ಲಿಂದ ತೆಗೆಯೋದು ತಿಳಿದಿರ್ಬೇಕು. ಇದೆಲ್ಲ ರಾಜಕೀಯದಲ್ಲಿ ರಾಜಧರ್ಮದಲ್ಲಿ ಬರುವಂತಹದ್ದು. ಶತ್ರುಗಳು ಕೆಲವು ವೇಳೆ ತನ್ನನ್ನು ಕೆಡಿಸಲು ತನ್ನಲ್ಲಿಯೇ ಸೇರಿ ಕಪಟ ಉಪಟ ಮಾಡಿದ್ರೆ ಅಂತವರನ್ನ ಆ ಕಪಟದಿಂದಲೇ ಅವರನ್ನ ನಿವಾರಿಸಬೇಕು. ಯುದ್ಧಕ್ಕೆ ಹೊರಡುವ ರಾಜನಲ್ಲಿ ಆನೆಗಳಿಗೆ ಹಾಕತಕ್ಕ ಕವಚಗಳು, ಹಸು, ಎತ್ತು, ಬೆಟ್ಟದ ಹಾವು ಮುಂತಾದವುಗಳ ಚರ್ಮ, ಒಳ್ಳೆಯ ಬಾಣಗಳು, ಕಬ್ಬಿಣದ ಮುಳ್ಳುಗಳು, ದೃಢವಾದ ಕವಚ, ಚೆನ್ನಾಗಿ ತೀಡಿ ಹದವಾಗಿ ನೀರನ್ನು ಕುಡಿಸಿದ ಆಯುಧಗಳು, ಲೋಹಗಳಿಂದ ಮಾಡಿದ ಯುದ್ಧ ಕವಚ ಇವೆಲ್ಲ ಸಿದ್ಧವಾಗಿರ್ಬೇಕು. ಇವ್ರು ರಥದಲ್ಲಿ ಹೋಗ್ಬೇಕಾದ್ರೆ ಏನು ಅಂದ್ರೆ ಇದೆ ಎಲ್ಲ ಆಯುಧ ತುಂಬಿಸ್ಕೊಂಡಿರ್ತಾರೆ. ಒಂದೋಯ್ತು ಅಂದ್ರೆ ಇನ್ನೊಂದು ತಗೊಳಕ್ ಇರ್ಬೇಕು. ಧ್ವಜ ಪತಾಕೆ ವಿವಿಧ ವರ್ಣಗಳಿಂದ ಕೂಡಿದ್ದವಾಗಿರ್ಬೇಕು. ರಿಷ್ಟಿ, ತೋಮರ, ಖಡ್ಗ, ಕೊಡಲಿ ಮುಂತಾದ ಆಯುಧಗಳಲ್ಲೂ ಹರಿತವಾಗಿರ್ಬೇಕು. ಹಲಗೆಗಳಿಂದಲೂ ಚರ್ಮಗಳಿಂದಲೂ ಮಾಡಿದ ಹಲವು ಗುರಾಣಿಗಳು ಸಮೃದ್ಧವಾಗಿರ್ಬೇಕು. ಕತ್ತಿ, ಗುರಾಣಿ. ಆ ಗುರಾಣಿನ ಕೈನಲ್ಲಿ ತಟ್ಟೆ ಹಿಡಿದಂತೆ ಹಿಂದ್ಗಡೆಯಿಂದ ಇನ್ಯಾರು ಕತ್ತಿ ಪ್ರಹಾರ ಮಾಡಿದ್ರೆ ಅದನ್ನ ತೋರಿಸಿದ್ರೆ ಅದನ್ನ ತಡಿಬಹುದು, ಇವರ ರಕ್ಷಣೆಗೆ ಮಾಡ್ಕೊಳ್ಳೋದು. ಆಯುಧಗಳೆಲ್ಲವೂ ಯಾವಾಗ್ಲೂ ಸಿದ್ಧವಾಗಿರ್ಬೇಕು. ಯುದ್ಧ ವೀರರು ಉತ್ಸಾಹ ವಿಶಿಷ್ಟರಾಗಿರ್ಬೇಕು. ಸೈನ್ಯವನ್ನು ಹರಡಿಸೋದಕ್ಕೆ ಚೈತ್ರ ಮಾಸ, ಮಾರ್ಗಶಿರ ಮಾಸ ಉಚಿತವಾದ ಕಾಲಗಳು. ಎಲ್ಲ ಕೆಲಸಗಳಿಗೂ ಕೂಡ ಅಷ್ಟೇ. ಅದಕ್ಕೆ ಈ ಕಾಲ ಮುಹೂರ್ತ ಅನ್ನೋದು ಬಹಳ ಮುಖ್ಯ. ಅವನ್ನ ನೋಡಿ ನಡೆಸುವಂತ. ಏಕೆಂದರೆ ಆ ಕಾಲದಲ್ಲಿ ಭೂಮಿಯು ಜಲ ಸಮೃದ್ಧವಾಗಿ ಮತ್ತು ಸಸ್ಯ ಸಮೃದ್ಧವಾಗಿರುತ್ತೆ. ಆ ಕಾಲದಲ್ಲಿ ಚಳಿ, ಮಳೆ, ಬಿಸಿಲು ಮುಂತಾದವುಗಳ ಬಾಧೆ ಹೆಚ್ಚಾಗಿರೋಲ್ಲ. ಯಾವಾಗ? ಚೈತ್ರ ಮಾಸ, ಮಾರ್ಗಶಿರ ಮಾಸ ಇವುಗಳಲ್ಲಿ. ಅಂತಹ ಅನುಕೂಲ ಕಾಲದಲ್ಲಿ ಅಥವಾ ಶತ್ರುಗಳಿಗೆ ಅಂತಹ ಅನುಕೂಲ ಒಂದು ಇಲ್ಲದೆ ಇದ್ದಾಗ ಅವರ ಮೇಲೆ ದಂಡೆತ್ತಬೇಕು. ಶತ್ರು ಸೈನ್ಯವನ್ನ ನಿಗ್ರಹಿಸುವುದಕ್ಕೆ ಇವೆಲ್ಲವೂ ಕೂಡ ಒಳ್ಳೆಯ ಉಪಾಯಗಳೇ. ಗೂಢಚಾರರಿಗೆ ಚೆನ್ನಾಗಿ ಪರಿಚಿತವಾದ ಮತ್ತು ಹುಲ್ಲು ನೀರು ಸಮೃದ್ಧವಾದ ಸಮಪ್ರದೇಶಗಳಲ್ಲಿಯೇ ಸೈನ್ಯವನ್ನು ನಡೆಸಬೇಕು. ಅರಣ್ಯದಲ್ಲಿ ಸಂಚರಿಸುವ ಕಾಡು ಮೃಗಗಳ ಗುಂಪಿನಂತೆ ಸೈನ್ಯವನ್ನು ನಡೆಸಬಾರದು. ಅಂತಹ ಅರಣ್ಯ ಪ್ರದೇಶಗಳಲ್ಲಿ ನಿರ್ಭಯವಾಗಿ ಸಂಚರಿಸತಕ್ಕಂಥ ಆಳುಗಳನ್ನೇ ಸೈನ್ಯದಲ್ಲಿ ನೇಮಿಸಬೇಕು. ಪರಾಕ್ರಮಶಾಲಿಗಳಾಗಿ ಒಳ್ಳೆ ಶೂರ ಕುಲದಲ್ಲಿ ಹುಟ್ಟಿದ ಯುದ್ಧ ವೀರರೇ ಸೈನ್ಯದ ಮುಂಭಾಗದಲ್ಲಿರ್ಬೇಕು. ಜಲ ಸಮೃದ್ಧವಾದ ಸ್ಥಳದಲ್ಲಿಯೂ ಮೈದಾನಗಳಲ್ಲಿಯೂ ಸೈನ್ಯವನ್ನು ಇಡಿಸಬೇಕು. ಹಾಗಿದ್ದರೆ ಮಾತ್ರ ಶತ್ರು ಭಟರನ್ನ ತಡಿಬಹುದು. ಯುದ್ಧ ನಿಪುಣರು ಅರಣ್ಯಕ್ಕೆ ಸಮೀಪದ ಮೈದಾನಗಳೇ ಯುದ್ಧಕ್ಕೆ ಉತ್ತಮ ಸ್ಥಳ ಎಂದು ಅಭಿಪ್ರಾಯ ಪಡ್ತಾರೆ.
ಬೊಕ್ಕಸುವ ಸೈನ್ಯವನ್ನಿರಿಸುವ ಸ್ಥಳಕ್ಕೆ ಸಮೀಪದಲ್ಲಿರ್ಬೇಕು. ಬೊಕ್ಕಸಕ್ಕೆ ಸಮೀಪದಲ್ಲಿ ಪದಾತಿ ಸೈನ್ಯವನ್ನ ಮರೆಯಾಗಿ ಕಾವಲಿಟ್ಟಿರ್ಬೇಕು. ಹೀಗಿದ್ದ ಪಕ್ಷದಲ್ಲಿ ಶತ್ರುಗಳನ್ನು ಕೊಲ್ಲೋದಕ್ಕೂ ಆಪತ್ಕಾಲದಲ್ಲಿ ಆತ್ಮರಕ್ಷಣೆಗೂ ಅನುಕೂಲವಾಗುತ್ತೆ. ಸಪ್ತರ್ಷಿ ನಕ್ಷತ್ರಗಳನ್ನು ಮುಂದಿಟ್ಟುಕೊಂಡು ಬೆಟ್ಟದಂತೆ ನಿಶ್ಚಲವಾಗಿ ನಿಂತು ಯುದ್ಧ ಮಾಡಬೇಕು. ಈ ಯುದ್ಧ ವಿಧಿಗಳನ್ನು ಅನುಸರಿಸಿ ಯುದ್ಧ ಮಾಡಿದ್ರೆ ಮಹಾಶೂರರನ್ನು ಕೂಡ ಜಯಿಸಬಹುದು. ವಾಯು, ಸೂರ್ಯ, ಚಂದ್ರ ಎಂಬ ಈ ಮೂವರು ಯುದ್ಧ ಕಡೆಗೆ ಜಯ ನಿಶ್ಚಯ. ಅದಕ್ಕಾಗಿ ಅವರು ಯಾವ ಇದರಲ್ಲಿ ಇದ್ದಾರೆ, ದ್ವಾದಶ ಸ್ಥಾನಗಳಲ್ಲಿ ಇವೆಲ್ಲ ನೋಡ್ಬೇಕು. ಜ್ಯೋತಿಷ್ಯ ಯುದ್ಧದ ಭೂಮಿಯಲ್ಲಿ ಕೆಸರು, ನೀರು, ಪ್ರಾಕಾರಗಳು, ಮಣ್ಣು, ಹಿಂಟೆಗಳು ಇವುಗಳಿಗೆಲ್ಲ ಇಲ್ಲದ ಪ್ರದೇಶವೇ ಕುದುರೆಗಳ ಸಂಚಾರಕ್ಕೆ ಉತ್ತಮ ಎಂದು ಯುದ್ಧ ನಿಪುಣರು ಹೇಳ್ತಾರೆ. ಹಳ್ಳ ತಿಟ್ಟುಗಳಿಲ್ಲದೆ, ಕೆಸರಿಲ್ಲದೆ, ಗುಹೆಗಳಿಲ್ಲದೆ ಇರುವ ಪ್ರದೇಶಗಳು ರಥಗಳನ್ನು ನಡೆಸುವುದಕ್ಕೆ ಉತ್ತಮ ಸ್ಥಳ. ಸಣ್ಣ ಮರಗಳು, ಹುಲ್ಲು, ನೀರು ಮುಂತಾದವು ಇರುವ ಪ್ರದೇಶಗಳಲ್ಲಿ ಗಜ ಸೈನಿಕರು ಯುದ್ಧ ಮಾಡಬೇಕು. ಅನೇಕ ದುರ್ಗಗಳು, ದೊಡ್ಡ ಪದೆಗಳು, ಬಿದಿರು ಬೆತ್ತದ ಮೆಳೆಗಳು, ಅಧಿಕವಾಗಿ ಬೆಟ್ಟಗಳು, ಕೋಟೆಗಳು ಇರುವ ಸ್ಥಳದಲ್ಲಿ ಕಾಲಾಳುಗಳು ಯುದ್ಧಕ್ಕೆ ಉತ್ತಮ. ಯಾವ ಸೈನ್ಯದಲ್ಲಿ ಕಾಲಾಳುಗಳು ಹೆಚ್ಚಿಗಿದ್ದಾರೋ ಆ ಸೈನ್ಯ ದೃಢವಾಗಿರುತ್ತೆ. ಮಳೆ ಇಲ್ಲದ ಕಾಲದಲ್ಲಿ ರಥಗಳು, ಕುದುರೆಗಳು ಸೈನ್ಯದಲ್ಲಿ ಹೆಚ್ಚಾಗಿರ್ಬೇಕು. ಮಳೆಗಾಲದಲ್ಲಿ ಗಜ ಸೈನ್ಯಗಳು, ಪದಾತಿ ಸೈನ್ಯಗಳು ಹೆಚ್ಚಾಗಿರ್ಬೇಕು. ಇಂತಹ ಕಾಲ, ದೇಶ, ಗುಣಗಳನ್ನ ಚೆನ್ನಾಗಿ ತಿಳಿದಂತಹ ಸೈನ್ಯವನ್ನ ಯುದ್ಧಕ್ಕೆ ಕಳಿಸ್ಬೇಕು. ತಿಥಿ, ವಾರ, ನಕ್ಷತ್ರಗಳನ್ನು ಚೆನ್ನಾಗಿ ನೋಡಿ ಶುಭ ಕಾಲದಲ್ಲಿ ದಂಡೆತ್ತುವವನೇ ಜಯ ಹೊಂದುತ್ತಾನೆ. ಹೊರಡುವಾಗ ಹಿರಿಯರ ಆಶೀರ್ವಾದಗಳನ್ನು ಪಡೆಯಬೇಕು. ನಿದ್ರಿಸುವವರು, ಹಸಿವು, ಬಾಯಾರಿಕೆಗಳಿಂದ ಪೀಡಿತರಾದವರು, ತಟಸ್ಥರಾಗಿರ್ತಕ್ಕವರು ಇಂಥವರನ್ನು ಹೊಡಿಬಾರದು. ಯುದ್ಧವನ್ನು ನಿಲ್ಲಿಸಿರುವಾಗಲೂ, ರಣರಂಗವನ್ನು ಬಿಟ್ಟು ಓಡಿ ಹೋಗುವಾಗಲೂ, ಯುದ್ಧ ಸನ್ನಾಹ ಏನೂ ಇಲ್ಲದೆ ಪ್ರಯಾಣ ಹೋಗುತ್ತಿರುವಾಗಲೂ, ನೀರನ್ನು ಕುಡಿತಾ ಇರುವಾಗ, ಭುಜಿಸುವಾಗ ಹೊಡಿಬಾರದು. ಶಸ್ತ್ರಗಳನ್ನು ಎತ್ತುವುದಕ್ಕೆ ಎಲ್ಲ ನಿಯಮಗಳು. ಯಾರೋ ಜಪ ಮಾಡ ಕೂತಿದ್ದಾರೆ, ಹೋಗ ನಮಸ್ಕಾರ ಮಾಡಬಾರ್ದು. ಜಪದಲ್ಲಿ ಇದ್ದವರಿಗೆ ಅವನು ಜಪ ಮುಗಿಸಿದ ಮೇಲೆ ಕಾದು ಆಮೇಲೆ ನಮಸ್ಕಾರ ಮಾಡ್ಬೇಕು. ಬ್ರಹ್ಮಯಜ್ಞ ಅಂತ ಕೂತ್ಕೊಂಡು ಅವನು ಸಂಕಲ್ಪ ಮಾಡಿ ಹೇಳ್ಬೇಕಾದ್ರೆ ಅವ್ನು ಮಾತಾಡ್ಸೋಕ್ ಹೋಗ್ಬಾರ್ದು, ಏನೇ ಅರ್ಜೆನ್ಸಿ ಇದ್ರು ಕೂಡ. ಇದೆಲ್ಲ ಅವನು ನಡೆಸ್ತಾ ಯಜ್ಞ, ಬ್ರಹ್ಮಯಜ್ಞಕ್ಕೆ ಅದು ಅಡ್ಡಿ. ಹೀಗೆ ದೇವರ ತೀರ್ಥದ ಬಟ್ಲಿಟ್ಟು ಕೈಗೆಲ್ಲ ಇಟ್ಕೊಂಡಿರ್ಬೇಕಾದ್ರೆ ನಮಸ್ಕಾರ ಮಾಡಬಾರ್ದು ಅವನಿಗೆ. ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ರು ಇದಾನೇಕ್ ಬರೀ ಹೇಳಿದೀನಿ ನಾನು. ಆದ್ರೂ ಕೂಡ ಎಲ್ಲರೆಲ್ಲ ಮಾಡ್ತಾರೆ. ತೀರ್ಥ ಬಂದಿದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡೋದು. ನೀವು ನಮಸ್ಕಾರ ಮಾಡಿದ್ರೆ ಆ ನೀರು ಬ್ಯಾರಿಯರ್ ಆಗುತ್ತೆ. ನಿಮ್ಮ ನಮಸ್ಕಾರ ಅವ್ರಿಗೆ ತಲುಪಲ್ಲ, ಅವ್ರ ಆಶೀರ್ವಾದ ನಿಮ್ಗೆ ಸರಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅವರ ತೀರ್ಥದ ಪಟ್ಟಣ ಪಕ್ಕಕ್ಕಾಗಿ ಇಟ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ. ಅದು ದೇವಾಲಯದ ಒಳಗಡೆ ನಮಸ್ಕಾರ ಮಾಡಬಾರ್ದು. ಅವ್ರು ಯಾರೇ ಇರ್ಲಿ, ಗುರುಗಳು ಅಥವಾ ಸ್ವಾಮಿಗಳು ಮತ್ತೊಬ್ರು ಯಾರೇ ಬಂದಿದ್ರು ಕೂಡ ಗರುಡ ಧ್ವಜದ ಹೊರಗಡೆ ನಿಂತ್ಕೊಂಡಾಗ ನಮಸ್ಕಾರ ಮಾಡ್ಬೋದು ಅಷ್ಟೇ. ಗರುಡ ಸ್ತಂಭದ ಒಳಗಡೆನಲ್ಲಿ ಭಗವಂತನೇ ಸುಪ್ರೀಂ. ಈವನ್ ಪುರೋಹಿತನಿಗೂ ಅಲ್ಲಿ ಭಟ್ರಿಗೂ ಕೂಡ ನಮಸ್ಕಾರ ಮಾಡಬಾರ್ದು. ಅಪಚಾರಗಳು ಇದೆಲ್ಲ ವೇದಾಂತೇಶಿಗರು ಹೇಳೋ ಇದ್ರಲ್ಲಿ ಎಲ್ಲ ವಿವೇಕದಿಂದ ನಡೆಸ್ಬೇಕು. ಯಾವುದನ್ನ ಯಾವಾಗ, ಎಲ್ಲಿ, ಹೇಗೆ ಅನ್ನೋದನ್ನೆಲ್ಲ ತಿಳಿಬೇಕು. ಇವುಗಳೇ ಬರೋದು ಆಚಾರ. ಇವುಗಳನ್ನ ಯಾವುದು ಸದಾಚಾರ. ಊಟಕ್ಕೆ ಕೂತ್ಕೊಂಡಿರುವಾಗ ನಮಸ್ಕಾರ ಮಾಡಬಾರ್ದು. ಮಲಗಿರೋವನಿಗೆ ನಮಸ್ಕಾರ ಮಾಡಬಾರ್ದು. ಅವ್ರನ್ನ ಎದ್ದು ಕೂತ್ಕೊಳ್ಳಿ ಅಂತ ಹೇಳಿ ಆಮೇಲೆ ನಮಸ್ಕಾರ ಮಾಡಿ. ಜಪದಲ್ಲಿರುವಾಗ ನಮಸ್ಕಾರ ಮಾಡಬಾರ್ದು. ದೊಡ್ಡವರಿಗೆ ನಮಸ್ಕಾರ ಮಾಡದೆ ಬರಬಾರ್ದು. ಹೀಗೆ ಆಹಾರಾದಿಗಳನ್ನು ತರಲು ಶಿಬಿರದಿಂದ ಹೊರಗೆ ಬಂದವರು, ಶಿಬಿರ ನಿರ್ಮಾಪಕರು, ಅವರ ಸಹಾಯಕ್ಕಾಗಿ ಬಂದವರು, ಪರಂಪರೆ ರಾಜದ್ವಾರವನ್ನು ಕಾಯ್ತಕ್ಕವರು, ಮಂತ್ರಿಗಳ ಮನೆ ಬಾಗಿಲನ್ನು ಕಾಯುವರು. ಇದು ಯಾವ್ದೋ ಕಾಲದಲ್ಲಿ ನಡೆದಿದ್ದು ಅಂತಲ್ಲ. ಈಗಲೂ ಕೂಡ ಯಾವ್ದಾದ್ರು ಯುದ್ಧಗಳು, ಈ ಮಾಡರ್ನ್ ಯುದ್ಧ ಮಾಡಿದ್ರು ಕೂಡ, ಈಗ ಯುಕ್ರೇನು ಮತ್ತೆ ಇದು ಆಗ್ತಾ ಇದೆ, ಅಲ್ಲಿ ಬೇಕಾದಷ್ಟು ಕೈ ಕಾಲು ಕಳ್ಕೊಂಡವರು ಅವರೆಲ್ಲ ಇರ್ತಾರೆ. ಆಗ ಈ ರೆಡ್ ಕ್ರಾಸ್ನವರು ಇವರುಗಳೆಲ್ಲ ಅವರ ಧ್ವಜ ಇದನ್ನೆಲ್ಲ ಇಟ್ಕೊಂಡಿರ್ತಾರೆ. ಅವ್ರ ಮೇಲೆ ಯಾರುವೆ, ಈ ಕಡೆಯವರಾಗ್ಲಿ ಆ ಕಡೆಯವರನ್ನಾಗ್ಲಿ ಅವ್ರ ಮೇಲೆ ಆಯುಧ ಪ್ರಯೋಗಿಸಬಾರ್ದು. ಅವ್ರು ಯಾರ್ಯಾರು ನೊಂದಿದ್ದಾರೆ, ಕಾಲ್ ಮುರ್ಕೊಂಡಿದ್ದಾರೆ ಅಥವಾ ತಲೆ ಹೊಡೆದಿದ್ಯೋ ಏನಾಗಿದ್ಯೋ ಅವ್ರಿಗೇನು ಶೈತ್ಯೋಪಚಾರ ಆಗ್ಬೇಕು ಅಂತದನ್ನು ಮಾಡೋದಕ್ಕೆ ಅವರು ಬರುವಂತವ್ರು. ಹಾಗೆ ಆಹಾರ ಇವುಗಳನ್ನ ಸರಬರಾಜು ಮಾಡೋರು ಇಂಥವ್ರಿಗೆಲ್ಲ, ಅವ್ರಿಗೆ ಅದಕ್ಕೆ ಬೇರೆ ಬೇರೆ ದಿರಿಸುಗಳು, ಡ್ರೆಸ್ಗಳು ಇರುತ್ತೆ. ಅಂತವರ ಮೇಲೆ ಇವರು ಪ್ರಹಾರ ಮಾಡೋದಲ್ಲ, ರಕ್ಷಣೆಗೆ ಬರುವಂತವ್ರು.
ಆಂಜನೇಯನ ಕರ್ಕೊಂಡ್ಬಂದು ರಾವಣನ ಮುಂದೆ ನಿಲ್ಲಿಸಿದಾಗ ಅವನ್ ತಲೆ ತೆಗೀರಿ ಇಂದ ಅವನು. ವಿಭೀಷಣ ಎದ್ದಿತ್ಕೊಂಡ, ನೀನು ಶಾಸ್ತ್ರಜ್ಞ, ದೂತ ನನ್ನ ತಲೆ ತೆಗೆಯೋದು ಉಂಟಾ? ಇದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಅವನೇನು ಉದ್ದಟತನ ಕೆಲಸ ಮಾಡಿದ್ದಾನೆ ಅಂದ್ರೆ ಯಾವ್ದಾದ್ರು ಒಂದು ಅಂಗ ಊನ ಮಾಡು. ಮತ್ ಇನ್ನೊಂದೇನು ಅಂದ್ರೆ ದೂತನಾದವನ್ನ ಕೊಲ್ಲಬಾರದು. ಯಾಕೆಂದ್ರೆ ನಿನ್ ಮೆಸೇಜ್ ಅವ್ನು ತಗೊಂಡು ಕೊಡ್ಬೇಕಷ್ಟೇ. ಅವ್ನು ಬಂದಿರೋದು ಅವ್ನ ಮೆಸೇಜ್ ಫಾಲೋ ಮಾಡೋಕಷ್ಟೇ. ಈಸ್ ಎ ಮೆಸೆಂಜರ್. ವಿಭೀಷಣ ಹೇಳಿದ ತಕ್ಷಣ ರಾವಣ ಚೇಂಜ್ ಮಾಡ್ತಾನೆ, ಹಾಗಾದ್ರೆ ಅವ್ನ ಬಾಲಕ್ ಬೆಂಕಿ ಹಚ್ಚಿ ಅಂತ. ಹೀಗೆ ಒಂದೊಂದಕ್ಕೂ ಇರುವಂತಹದ್ದು, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರದು, ಇದು ತಿಳಿಸೋದೇನೆ ವಿಧಿ ನಿಷೇಧಗಳು. ಇದೇನೇ ಸ್ಮೃತಿ ಗ್ರಂಥಗಳು, ಇದೇನೇ ಧರ್ಮಶಾಸ್ತ್ರ. 16 ಜನ ಧರ್ಮಶಾಸ್ತ್ರಗಾರರು ಇದ್ದಾರೆ. ಬರೆದದ್ದು ಕೆಲವೆಲ್ಲ ಎಲ್ಲ ಕಾಲಕ್ಕೂ ಅನ್ವಯ, ಇನ್ ಕೆಲವು ಆಯಾಯ ಇದಕ್ಕೆ ಅದಕ್ಕೆ ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳು ತಂದಿದ್ದು. ಈಗ ಸಂವಿಧಾನ, ಕಾನ್ಸ್ಟಿಟ್ಯೂಷನ್, ಎಟ್ಸಲ್ಲಿ ಅದಕ್ಕೆ ಬದಲಾವಣೆ ಆಗಿದ್ದು ಮಾಡಿದ್ದು ಎಲ್ಲ ಲೋಕದ ಹಿತ ಪ್ರಧಾನವಾಗಿ ಇಟ್ಕೊಂಡು ಯಾವುದೋ ಕಾಲದಲ್ಲಿ ಏನೋ ಉದ್ದೇಶದಿಂದ ಮಾಡಿದ್ರು. ಅದನ್ನ ದುರುಪಯೋಗವಾಗಿ ಇವರು ಬಳಸ್ತಾರೆ ಅಂತಂದ್ರೆ ಅದಕ್ಕೊಂದು ಬಿಗಿ ಹಾಕ್ಬೇಕು, ಚೇಂಜ್ ಆಗ್ಬೇಕು ಅದು. ಆ ರೀತಿನಲ್ಲಿ ಪರಂಪರೆಯಾಗಿ ರಾಜದ್ವಾರವನ್ನು ಕಾಯೋರು, ಮಂತ್ರಿಗಳ ಮನೆ ಬಾಗಿಲನ್ನು ಕಾಯೋರು, ಸೇನಾ ಪ್ರಮುಖರಿಗೆ ಪರಿಚರ್ಯ ಮಾಡೋರು, ಅವರ ಮೇಲ್ವಿಚಾರಣಕರ್ತರು ಇಂಥವರನ್ನು ಹೊಡಿಬಾರ್ದು. ನಿನ್ನ ಸೈನ್ಯದಲ್ಲಿ ಶತ್ರುವನ್ನ ಭೈದಿಸಲು ಸಮರ್ಥರಾದವರನ್ನ, ಶತ್ರುಗಳು ನಿನ್ನ ಸೈನ್ಯವನ್ನು ಚದುರಿಸ್ತಾ ಬರುವಾಗಲೂ ನಿರ್ಭಯವಾದ ಸಾಹಸದಿಂದ ತಿರುಗಿ ಒಂದುಗೂಡಿ ತಡೆಯಬಲ್ಲವರನ್ನು ಕೂಡ ನೀನು ಪಾನ ಭೋಜನಾದಿಗಳಲ್ಲಿ ನಿನಗೆ ಸಮಾನವಾಗಿ ಕಂಡು ಆಧರಿಸ್ಬೇಕು. ಈ ಇಂಡಿಪೆಂಡೆನ್ಸ್ ಡೇನೋ ರಿಪಬ್ಲಿಕ್ ಡೇನೋ ಮತ್ತೊಂದು ಆದಾಗ ಈ ಮೋದಿ ಹೋಗಿ ಎಲ್ಲೋ ಇದ್ರಲ್ಲಿ ಗಡಿ ಪ್ರಾಂತದಲ್ಲಿ ಯಾರಿದ್ದಾರೋ ಇವರು ನಮ್ಮ ಸೈನಿಕರು ಅವ್ರ ಜೊತೆನಲ್ಲಿ ಸೆಲೆಬ್ರೇಟ್ ಮಾಡಿ ಎಲ್ಲ ಮಾಡ್ಕೊಂಡು ಬರೋದು. ಅವ್ರಿಗೆ ಎಷ್ಟು ಉತ್ಸಾಹ ಬರುತ್ತೆ ಅದರಿಂದ, ದೇಶವನ್ನ ಕಾಪಾಡೋದಕ್ಕಾಗಿ. ಇದು ರಾಜನಾಗಿ ಬರಬೇಕಾದಂತಹದ್ದು. ಹಾಗೆ ನೀನು ಹೋಗಿ ಸಮಾನವಾಗಿ ಅವರನ್ನು ಕಂಡು ಆಧರಿಸ್ಬೇಕು. ಅಂತವರ ವೇತನಗಳನ್ನು 2 ಪಟ್ಟು ಹೆಚ್ಚಿಸ್ಬೇಕು. ಅಂತವರ ಕುಲ ಗೋತ್ರ ಜಾತಿಗಳನ್ನ, ಅವರು ನಡೆಸಿದ ಉತ್ತಮ ಕಾರ್ಯಗಳನ್ನ ಚೆನ್ನಾಗಿ ವಿಮರ್ಶಿಸಿ ಅವರವರ ಅಂತಸ್ತಿಗೆ ತಕ್ಕಂತೆ ಅವರ ವೇತನವನ್ನು ಮೊದಲಿಗಿಂತಲೂ ದ್ವಿಗುಣ, ತ್ರಿಗುಣ, ಚತುರ್ಗುಣವಾಗಿ ಹೆಚ್ಚಿಸ್ತಾ ಬರ್ಬೇಕು. 4 ಪಟ್ಟು ಹೆಚ್ಚಿಗೆ ಕೊಡ್ಬೇಕು ಅಂತಾರೆ. ಅಂತವರಲ್ಲಿ ಮೊದಲು 10 ಮಂದಿಗೆ ಅಧಿಪತಿಗಳಾಗಿದ್ದವರನ್ನ 100 ಮಂದಿ ಆಧಿಪತ್ಯಕ್ಕೂ, ಅವರಲ್ಲಿಯೂ ಒಳ್ಳೆ ಸಾಹಸಿಯಾಗಿ ಚಟುವಟಿಕೆಯುಳ್ಳ ಶೂರರನ್ನ 1000 ಮಂದಿಯ ಮೇಲಿನ ಆಧಿಪತ್ಯವನ್ನು ಏರಿಸಬೇಕು. ಸೇನಾ ಪ್ರಮುಖರನ್ನೆಲ್ಲ ಆಗಾಗ ಒಂದಾಗಿ ಸೇರಿಸಿ, ಜಯವು ಯಾರಿಗೂ ಸ್ಥಿರ ಅಲ್ಲ, ನಾವು ಒಬ್ಬರನ್ನೊಬ್ಬರು ಕೈ ಬಿಡದೆ ಜಯ ಸಾಧನೆಗಾಗಿ ಶಪಥ ಮಾಡುವೆವು. ಭಯಶೀಲರು ಇಲ್ಲಿಯೇ ನಿಂತು ಬಿಡ್ಲಿ. ದೊಂಬಿ ಯುದ್ಧದಲ್ಲಿ ಶೌರ್ಯದಿಂದ ತಾವು ಮುಂದೆ ಬಿದ್ದವರನ್ನು ಉಪೇಕ್ಷಿಸಿ ಹಿಂದೆ ಸರಿಯುವ ಮೈಗಳ್ಳರು ಇಲ್ಲಿಂದಲೇ ಹಿಂತಿರುಗಿ ಬಿಡ್ಲಿ. ತಾವು ಯುದ್ಧವನ್ನು ಬಿಟ್ಟು ಓಡದೆ ತಮ್ಮ ಕಡೆಯವರನ್ನು ಶತ್ರುಗಳನ್ನು ಕೊಲೆಗೆ ಸಿಕ್ಕಿದಂತೆ ತಪ್ಪಿಸಬಲ್ಲವರೆಲ್ಲರೂ ನಮ್ಮೊಡನೆ ಬರಲಿ. ತಮ್ಮನ್ನು ತಮ್ಮ ಕಡೆಯವರನ್ನು ರಕ್ಷಿಸಿಕೊಳ್ಳಬಲ್ಲವರೇ ಶತ್ರುಗಳನ್ನು ಕೊಲ್ಲಲು ಸಮರ್ಥರು. ಯುದ್ಧವನ್ನು ಬಿಟ್ಟು ಓಡೋದ್ರಿಂದ ನಿಂದೆ, ಅಪಕೀರ್ತಿ, ಧನನಾಶ, ಕೊಲೆ ಇವೆಲ್ಲ ಸಂಭವಿಸುತ್ತೆ. ಪ್ರಾಣ ಭಯದಿಂದ ಓಡುವವನು, ಲಜ್ಜೆ ಬಿಟ್ಟವನು, ಆಯುಧವನ್ನು ಬಿಸುಟವನು, ಸಂಗಡಿಗರನ್ನ ಬಿಟ್ಟು ಪಲಾಯನ ಮಾಡುವನು, ಶತ್ರುಗಳಿಗೆ ಸಿಕ್ಕಿ ಬಿದ್ದವನು, ಇಂಥವರೆಲ್ಲ ಬಹಳ ಕಠಿಣವಾದ ಮತ್ತು ಸಂಕಟಕರವಾದ ಮಾತುಗಳನ್ನು ಕೇಳಬೇಕಾಗತ್ತೆ. ಇಂಥ ದುರವಸ್ಥೆ ನಮ್ಮ ಸೈನಿಕರಲ್ಲಿ ಯಾರಿಗೂ ಎಂದಿಗೂ ಬರದೇ ಇರಲಿ. ಇವೆಲ್ಲ ಶತ್ರು ಪಕ್ಷದವರಿಗೆ ಇರಲಿ. ಯುದ್ಧಕ್ಕೆ ವಿಮುಖರಾಗುವವರು ನರ ಅಧಮರು. ಅವರ ಬದುಕು ಜನರಲ್ಲಿ ಸಂಖ್ಯಾವೃದ್ಧಿಗಾಗಿ ಹೊರತು ಅವರಿಂದ ಇಹಕ್ಕಾಗಲಿ ಪರಕ್ಕಾಗಲಿ ಏನು ಫಲ ಇಲ್ಲ. ಬೆನ್ನು ತೋರಿಸಿ ಓಡುವವರನ್ನ ಕಂಡಾಗ ಜಯಶೀಲರಾದ ಶತ್ರುಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಹೊಗಳು ಭಟರ ಸ್ತುತಿ ವಾಕ್ಯಗಳೊಡನೆ ಅವರ ಅಟ್ಟಹಾಸದಿಂದ ಮೇಲೆ ಬೆನ್ನಿಟ್ಟು ಬರ್ತಾರೆ. ರಸ್ತೆನಲ್ಲಿ ಹೋಗ್ತಾ ಇರ್ತೀರಿ, ಯಾವ್ದೋ ಇದಕ್ಕೆ ಹೊಸ ಎಕ್ಸ್ಟೆನ್ಷನ್ ಏನೋ ಯಾವ್ದೋ ನಾಯಿ ನಿಮ್ಮನ್ನು ಕಂಡು ಹೋಗಲು ಬರುತ್ತೆ. ನೀವು ಅದನ್ನು ಫಸ್ಟ್ ನೋಡಿದ್ರೆ ನಿಮ್ ಪಾಡಿಗೆ ನೀವು ಹೋದ್ರೆ ಏನಾಗಲ್ಲ. ಅದನ್ನ ನೀವು ಸಂಶಯ ಅದನ್ನ ನೋಡಿದ ತಕ್ಷಣ ಅದು ಬಗ್ಗೆ ಶುರು. ನೀವು ಓಡೋದ್ರ ಬಂದು ಕಾಲು ಹಿಡಿಯುತ್ತೆ, ಕಾಲು ಕಚ್ಚುತ್ತೆ. ಅದ್ರ ಮುಂದೆ ಧೈರ್ಯವಾಗಿ ನಿಂತ್ಕೋಬೇಕು. ನಾಯಿಗಳ ಮುಂದೆ ಎಲ್ಲ ಒಂದೊಂದು ಜೀವದ ಉಪಾಯಗಳು ಇವುಗಳೆಲ್ಲ ಬರಬೇಕಾರೆ. ಆನೆ ಓಡಿಸ್ಕೊಂಡ್ ಬರ್ತೀನಿ ಅಂತ ಅಂದಾಗ ಈ ಸುತ್ತು ಇದ್ರದ್ಗ ಹೋದಂಗೆ ನೇರವಾಗಿ ಓಡ್ ಬರ್ಬಾರ್ದು, ಅದ್ರ ಸ್ಪೀಡ್ ಜಾಸ್ತಿ. ಹಾವಿನಿಂದ ಬರ್ಬೇಕಾದ್ರೆ ನೇರಾಗಿ ಓಡ್ಬೇಕು. ಅದು
ಇದು ಎಡೆ ಆ ಕಡೆ ಈ ಕಡೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆಗಿ ನೀವು ನಿಮ್ ಸೇವ್ ಮಾಡ್ಕೊಳ್ಳುವಂತಹದ್ದು ಎಲ್ಲ ಕೂಡ ಎಲ್ಲೆಲ್ಲಿ ಹೇಗೆ ಅನ್ನೋದನ್ನ ತಿಳಿಸುವಂತ. ಶತ್ರುವಿನಿಂದ ಪರಾಜಿತನಾದೆ ಎಂಬ ಅಪಕೀರ್ತಿಯೋ ವಧಕ್ಕಿಂತಲೂ ದುಸ್ಸಹವಾದ ದುಃಖ. ಜಯವು ಧರ್ಮಕ್ಕೂ ಸಮಸ್ತ ಸುಖಕ್ಕೂ ಮೂಲಾಧಾರ. ಸತ್ಯಮೇವ ಜಯತೆ, ಧರ್ಮಮೇವ ಜಯತೆ. ಬೀರುಗಳಿಗೆ ಭಯಪಟ್ಟವರಿಗೆ ಯಾವುದು ಮರಣವು ಮಹತ್ತಾದ ಕಷ್ಟ ಎಂದು ತೋರುತ್ತೋ ಅದನ್ನೇ ಶೂರರು ಸಂತೋಷದಿಂದ ಇದನ್ನು ನೋಡ್ತಾರೆ. ನಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಸ್ವರ್ಗಕ್ಕಾಗಿ ಹೊಡೆದಾಡ್ತೇವೆ. ಯುದ್ಧದಲ್ಲಿ ಜೀವದ ಆಸೆಯನ್ನು ಬಿಟ್ಟು ತನಗೆ ಜಯವೋ ವಧವೋ ಸಮಾನವೇ ಅಂತ ಹೇಳಿ ಎಲ್ಲರನ್ನು ಹುರಿದುಂಬಿಸ್ತಾ ಇರಬೇಕು. ಹಾಗೆ ಮಾಡುತ್ತಿದ್ರೆ ಮಾತ್ರವೇ ಸೈನಿಕರು ದೃಢ ಮನಸ್ಕರಾಗಿ ಪ್ರಾಣವನ್ನು ಲಕ್ಷ್ಯ ಮಾಡದೆ ಮುಂದೆ ನುಗ್ಗಿ ಹೋರಾಡುತ್ತಾರೆ. ಕತ್ತಿ ಗುರಾಣಿಗಳನ್ನು ಹಿಡಿದವರು ಸೈನ್ಯದ ಮುಂಭಾಗದಲ್ಲಿರಬೇಕು, ರಥ ಸೈನ್ಯ ಹಿಂಭಾಗದಲ್ಲಿರಬೇಕು. ಇವೆರಡರ ನಡುಭಾಗದಲ್ಲಿ ರಕ್ಷಿಸಲ್ಪಡತಕ್ಕಂತ ಇತರ ಸೈನ್ಯಗಳಿರಬೇಕು. ಶತ್ರುಗಳ ಮೇಲೆ ಬಿದ್ದು ತಡೆಯುವುದಕ್ಕಾಗಿ ಕೆಲವು ಪದಾತಿ ಸೈನ್ಯಗಳನ್ನು ಮರೆಯಾಗಿಟ್ಟಿರ್ಬೇಕು. ಧೀರರು ದೃಢ ಮನಸ್ಕರು ಆದಂತಹ ಸೇನಾ ಪ್ರಮುಖರನ್ನ ಮುಂದಿಟ್ಟುಕೊಂಡು ಇತರರು ಅವರನ್ನು ಹಿಂಬಾಲಿಸಬೇಕು. ಬೀರುಗಳಿಗೂ ಉತ್ತೇಜನ ವಾಕ್ಯಗಳಿಂದ ಉತ್ಸಾಹವನ್ನು ಹುಟ್ಟಿಸ್ತಾ ಇರಬೇಕು. ಶತ್ರುಗಳಿಗೆ ಸೇನಾ ಸಂಖ್ಯೆಯನ್ನ ದೊಡ್ಡದಾಗಿ ಮಾಡಿ ತೋರಿಸುವುದಕ್ಕಾಗಿ ಜನರನ್ನ ಸೈನ್ಯಕ್ಕೆ ಸಮೀಪದಲ್ಲಿ ಆಕಾರ ಮಾತ್ರಕ್ಕಾಗಿ ನಿಲ್ಲಿಸಿಡಬೇಕು. ಸೈನಿಕರು ಸ್ವಲ್ಪವಾಗಿದ್ದಾಗ ದಟ್ಟವಾಗಿ ನಿಲ್ಲಿಸಿ ಯುದ್ಧ ಮಾಡಿಸ್ಬೇಕು. ಸೇನಾಪತಿಗೆ ಇಷ್ಟ ಇದ್ದರೆ ಅದನ್ನೇ ವಿಸ್ತರಿಸಬಹುದು. ಸ್ವಲ್ಪ ಜನರು ಹೆಚ್ಚು ಮಂದಿಯೊಡನೆ ಯುದ್ಧ ಮಾಡಬೇಕಾದಾಗ ಸೂಚಿ ಮುಖ ಎಂಬ ವ್ಯೂಹವನ್ನು ರಚಿಸಬೇಕು. ಆಗ ಸ್ವಲ್ಪ ಸೈನ್ಯದ ನಿಯಾಮಕನು ತನ್ನ ಕಡೆಯು ದುರ್ಬಲವಾಗಿದ್ರು ಕೂಡ ಅಥವಾ ಪ್ರಬಲವಾಗಿದ್ರು ಅವರನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಸುಳ್ಳಾಗಿಯೋ ನಿಜವಾಗಿಯೋ ನಮ್ಮ ಶತ್ರುಗಳು ಬಿದ್ದರು, ಓಡಿದ್ರು, ಸತ್ತರು, ಭಲೆ ಆಶ್ಚರ್ಯ ಎಂದು ಕೈ ತಟ್ಟಿ ಉರುಗೊಳಿಸ್ತಾ ಇರಬೇಕು. ಮತ್ತು ಅದೋ ನಿಮ್ಮ ಸಹಾಯಕ್ಕೆ ಇನ್ನೂ ಸೈನಿಕಗಳು ಬರ್ತಾ ಇದೆ, ಹೆದರದೆ ನೀವು ಹೊಡೆಯಿರಿ ಎಂದು ಆರ್ಭಟಿಸಿ ಕೂಗಬೇಕು. ಆಗಾಗ ಸಿಂಹನಾದಗಳನ್ನ ಕಿಲಕಿಲ ಧ್ವನಿಗಳನ್ನು ಮಾಡಬೇಕು. ಕ್ರಕಚ, ಬೇರಿ, ಪಣವ, ಮೃದಂಗಾದಿ ವಾದ್ಯಗಳನ್ನು ನುಡಿಸಬೇಕು ಎಂದ. ಇಲ್ಲಿಗೆ 100ನೇ ಅಧ್ಯಾಯ. ಯುದ್ಧದಲ್ಲಿ ನಡೆಯಬೇಕಾದದ್ದು ಇವುಗಳೆಲ್ಲ ಹೇಗೆ ಅಂತ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸಿದ್ದು. 101ನೇ ಅಧ್ಯಾಯ ಯಾವ ದೇಶದ ಎಂತೆಂಥ ಯುದ್ಧಗಳಲ್ಲಿ ಪ್ರಖ್ಯಾತರು ಎಂಬುದನ್ನು ಕೂಡ ಯುದ್ಧ ವೀರರ ಲಕ್ಷಣಗಳನ್ನ ಭೀಷ್ಮ ಯುಧಿಷ್ಠಿರನಿಗೆ ತಿಳಿಸಿದ್ದು. ಈ 101ನೇ ಅಧ್ಯಾಯವನ್ನ ಮುಂದಿನ ತಿಂಗಳಲ್ಲಿ ಆರಂಭ ಮಾಡೋಣ. ಇವತ್ತು ಈ ಸಂಧ್ಯಾ ಕಾಲದ ಉಪನ್ಯಾಸಗಳಿಗೆ ಸ್ವಲ್ಪ ಒಂದು ಬ್ರೇಕು. ನಾಳೆಯಿಂದ 10 ದಿವಸಗಳ ಕಾಲ 31 ತನಕನೂ ಇದೆ. 30ನೇ ತಾರೀಕು ನಮ್ಮ ಆಳ್ವಾರ್ತಿ ನಕ್ಷತ್ರ ಅವತ್ತಲ್ಲಿ ಮುಗಿಯುತ್ತೆ. ಇನ್ನೊಂದು ದಿವಸ ಇರುತ್ತೆ, ಅದು ಬಿಟ್ಟು ಆಮೇಲೆ ಜೂನ್ ನಲ್ಲಿ ನಮ್ಮ ಸಾಯಂಕಾಲದ ಉಪನ್ಯಾಸವನ್ನ ಮತ್ತೆ ಪುನರ ಆರಂಭಿಸೋಣ. ನಾಳೆ ದಿವಸ ಬೆಳಗ್ಗೆ 10 ಗಂಟೆಗೇನೆ ಹೇಳಿ ಎಲ್ರಿಗೂ ಸೇರ್ಲಿ. ಆಮೇಲೆ ನಾಡಿದ್ರಿಂದ 10:30ಯಿಂದ 1:30 ಸಮಯ. ನಾಳೆ 10 ಗಂಟೆಗೆ ಸೇರಿದ ಮೇಲೆ ಅಲ್ಲಿ ಮೊದಲು ತೊಡಕ ಆರಂಭ ಮಾಡಿ ಆಮೇಲೆ ಶುರುವಾಗುತ್ತೆ. ಮೊದಲನೇ ಪುಸ್ತಕದಲ್ಲಿ ತಿರುಪಲ್ಲಾಂಡು, ಅದರಿಂದ 1:30 ಗಂಟೆಗೆ ಸರಿಯಾಗಿ ನಿಲ್ಲಿಸೋಣ. ಅಲ್ಲಿ ಯಾವ ದಶಕದಲ್ಲಿರ್ತವೋ ಆ ದಶಕದ ಕಡೆನಲ್ಲಿ ನಿಲ್ಲಿಸ್ಬಿಟ್ಟು ಅವತ್ತಿಗೆ ಅದನ್ನ ನಡೆಸೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಶ್ಚಿರಂ ವಿಜಯತಾಂ ಭವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ. ನಮಸ್ಕಾರಂ.